ಓಂ ಶಾಂತಿ. ಅಂತಿಮ ಸಮಯದ ಬಗ್ಗೆ ಬಾಬಾ ತಿಳಿಸ್ಕೊಡ್ತಿದ್ರು. ಮುಂದುವರೆದ ಭಾಗವನ್ನ ಈಗ ನಾವು ಬಾಬ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಬಾಬಾ ತಿಳಿಸ್ತಿದ್ದಾರೆ, ಈಗ ಅಶಾಂತಿಯ ಒಂದು ಅನೇಕ ಕಾರಣಗಳು ದಿನಕ್ಕೂ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಅಶಾಂತಿಯ ಒಂದು ಅನೇಕ ಕಾರಣಗಳು ದಿನಕ್ಕೂ ಜಾಸ್ತಿ ಆಗ್ತಾ ಇರತ್ತೆ, ಇನ್ನು ಮುಂದೆ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಈಗ ಅಂತಿಮ ಸಮಯ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಹಾಗಾಗಿ ಅಂತಿಮ ಸಮಯ ಅನ್ನುವಂಥದ್ದು ಅತಿಯಲ್ಲಿ ಹೋಗ್ಲೇಬೇಕಾಗಿದೆ, ಅತಿಯಲ್ಲಿ ಹೋಗಿನೇ ಅಂತ್ಯ ಆಗುವಂಥದ್ದು. ಹಾಗಾಗಿ ಎಲ್ಲಾ ತರದ ಸಮಸ್ಯೆಗಳು, ಪರಿಸ್ಥಿತಿಗಳು ಅನ್ನುವಂಥದ್ದು ಎಲ್ಲಾ ಕಡೆಯಿಂದ, ನಮ್ಮ ಹಳೆಯ ಸ್ವಭಾವ ಸಂಸ್ಕಾರ ಇರ್ಬೋದು, ವಿಕಾರಗಳಿರ್ಬೋದು, ಈ ಹಳೆಯ ಪ್ರಪಂಚದ ಒಂದು ವಸ್ತು ವೈಭವ ಏನೇ ಇರಲಿ, ಸಂಬಂಧಗಳಿರ್ಲಿ, ಪಂಚತತ್ವಗಳು, 63 ಜನ್ಮದ ಲೆಕ್ಕಾಚಾರ ಎಲ್ಲರೂ ನಮ್ಮ ಮುಂದೆ ಬರುತ್ತೆ ಸಾಲ ತೀರಿಸ್ಕೊಳಕ್ಕೆ. ಆಯ್ತಾ, ನಾವು ಸಾಲ ತೀರಿಸ್ಬೇಕಾಗತ್ತೆ ಕೂಡ. ಹಾಗಾಗಿ ಅವೆಲ್ಲ ಬರುತ್ತೆ. ಮತ್ತೆ ಅವೆಲ್ಲ ದುಃಖದ ವಾತಾವರಣ, ಅಶಾಂತಿಯ ವಾತಾವರಣನೇ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಾವು ಸಹ ನೋಡ್ತಿದೀವಿ. ಇನ್ನ ಬರುವಂತಹ ನಾಳೆ ವರ್ಷ ಇರ್ಬೋದು, ಅದಕ್ಕೆ ಮತ್ತೆ ಇನ್ನೊಂದು ವರ್ಷ ಇರ್ಬೋದು, ಹಾಗೆ ಇನ್ನು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಹಾಗಾಗಿ ದುಃಖ, ಅಶಾಂತಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀವು ಶಾಂತಿಯಿಂದ ಇಲ್ಲ, ಶಾಂತಿ ಶಕ್ತಿಯನ್ನ ನೀವು ಜಮಾ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಆತ್ಮದ ಸ್ವಧರ್ಮನೇ ಶಾಂತಿ. ಮನೆ ಶಾಂತಿಧಾಮ, ತಂದೆ ಶಾಂತಿ ಸಾಗರ. ಸ್ವಧರ್ಮ, ಆತ್ಮದ ಸಂಸ್ಕಾರನೇ ಶಾಂತಿ, ಸೈಲೆನ್ಸ್. ಮತ್ತೆ ಅದನ್ನೇ ನಾವು ಇಲ್ಲಿ ಆತ್ಮದ ಒಂದು ಅಭಿಮಾನಿಯಾಗಿ ನಾವು ಶಾಂತಿಯನ್ನ, ಅಂದ್ರೆ ಶಾಂತಿಯ ಒಂದು ಸಂಸ್ಕಾರವನ್ನ ನಾವು ತುಂಬಿಕೊಳ್ಳಿಲ್ಲ, ಧಾರಣೆ ಮಾಡ್ಕೊಳ್ಳಿಲ್ಲ, ಆ ಶಕ್ತಿಯನ್ನ ಜಮಾ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೊರಗಡೆ ಅಶಾಂತಿ, ದುಃಖದ ಒಂದು ವಾಯುಮಂಡಲ ಏನ್ ತಯಾರಾಗಿರುತ್ತಲ್ಲ, ಅದು ಅದರ ಪ್ರಭಾವ ನಮ್ಮ ಮೇಲೆ ಬೀಳತ್ತೆ. ನಾವು ಅಶಾಂತಿಯಿಂದ ಇರೋದಿಲ್ಲ, ಆಯ್ತಾ, ನಾವೇನು ಆ ತರ ನಡ್ಕೊಳ್ಳೋದಿಲ್ಲ. ಆದ್ರೆ ಹೊರಗಡೆ ವೈಬ್ರೇಷನ್ಸ್, ವಾಯುಮಂಡಲ, ಪ್ರಪಂಚದಲ್ಲಿ ಆ ರೀತಿ ಇರುತ್ತಲ್ಲ, ಅದರ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ನಡವಳಿಕೆಯಲ್ಲಿರ್ಬೋದು, ಇರೋದ್ರಲ್ಲಿರ್ಬೋದು, ತಿನ್ನೋದ್ರಲ್ಲಿರ್ಬೋದು, ಕಾರ್ಯ ವ್ಯವಹಾರಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅಶಾಂತಿಯ ಒಂದು ವಾತಾವರಣ ಶಾಂತಿ ಸ್ಥಿತಿಯಲ್ಲಿ ನಮ್ಮನ್ನ ಶಾಂತಿ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಇತರರ ಅಶಾಂತಿಯ ಒಂದು ಪ್ರಭಾವ ಕೂಡ ನಿಮ್ಮ ಮೇಲೆ ಬೀಳತ್ತೆ. ಮತ್ತೆ ಅಸುರಿ ಆತ್ಮಗಳು, ಮತ್ತೆ ಎವಿಲ್ ಸೋಲ್ಸ್ ನ ಒಂದು ಪ್ರಭಾವ ಅಲ್ವಾ, ಅಂತ ಅದೇ ವಾಯುಮಂಡಲ ತಯಾರಾಗಿರುತ್ತೆ ವೈಬ್ರೇಷನ್ಸ್ ಇಂದ, ಅದೆಲ್ಲನೂ ಕೂಡ ನಮ್ಮ ಮೇಲೆ ಬೀಳತ್ತೆ. ಒಂದ್ ವೇಳೆ ನಾವು ಆ ಶಾಂತಿ ಒಂದು ಶಕ್ತಿಯನ್ನ ನಾವು ಜಮಾ ಮಾಡ್ಕೊಂಡಿಲ್ಲ, ನಮ್ಮಲ್ಲಿ ಅದು ಸ್ಟಾಕ್ ಇಲ್ಲ ಅಂದಾಗ ಆ ತರ ಆಗತ್ತೆ ಅಂತ ಹೇಳ್ತಿದ್ದೆ. ಅದಕ್ಕೇನೆ ಈಗಿಂದನೇ ನಾವು ತುಂಬ್ಕೋಬೇಕು. ಬಹುಕಾಲದ ಒಂದು ಪುರುಷಾರ್ಥ ಇರಬೇಕು, ಅದು ಸಾಧನೆ ಇರಬೇಕು, ಅದು ಖಾತೆನೂ ಇರಬೇಕು, ಬಹುಕಾಲದ ಖಾತೆನೂ ಸಹ ಜಮಾ ಆಗಿರ್ಬೇಕು ಅಲ್ವಾ. ಈಗ ನಾವು ನೋಡಿ, ಈಗ ಲೌಕಿಕವಾಗಿ ನಾವು ಅಂದ್ರೆ ನಾವು ಯೋಚನೆ ಮಾಡ್ಬೇಕು ಅಂದ್ರೆ, ನಾವು ನೋಡಿ ತುಂಬಾ ವರ್ಷಗಳಿಂದ ನಾವು ಕೂಡಿಟ್ಕೊಂಡ್ ಬರ್ತಿದೀವಿ ದುಡ್ಡು ಅಂದ್ರೆ, ತುಂಬಾ ವರ್ಷ ಆದ್ಮೇಲೆ ಇಷ್ಟು ಜಾಸ್ತಿ ಇರುತ್ತೆ ಅಲ್ವಾ. ಒಂದ್ 2 ತಿಂಗಳಷ್ಟೇ ನಾವು ಕೂಡಿಟ್ಟಿದೀವಿ, ಕೆಲಸ ಇರೋದು ಲಾಸ್ಟ್. ಈಗ ನೋಡಿ, ಕೆಲ್ಸಕ್ಕೆ ಹೋಗಿ ನಾವು ಸೇರ್ಕೊಂಡಿರ್ತೀವಿ, ನಾವು ಸೇರ್ಕೊಂಡಾಗಿಂದ ಸ್ವಲ್ಪ ಸ್ವಲ್ಪ ನಾವು ಕೂಡಿಟ್ಕೊಂಡು ಸೇವ್ ಮಾಡ್ಕೊಳ್ತಾ ಬಂದ್ರೆ, ಅದು ಕೆಲಸ ಒಂದ್ ವೇಳೆ ಅದು ಬಿಡೋಷ್ಟ್ರೊಳಗಡೆ ಏನಾಗಿರುತ್ತೆ, ತುಂಬಾ ವರ್ಷಗಳಾಗಿರುತ್ತೆ ಅನ್ಕೊಳ್ಳಿ, ಆ ರಿಟೈರ್ಡ್ ಆಗೋಷ್ಟ್ರೊಳಗಡೆ ಅಮೌಂಟು ಜಾಸ್ತಿ ಆಗಿರುತ್ತೆ. ಅದೇ ನಾವು ಸೇವ್ ಮಾಡೋದಿಲ್ಲ, ಆಯ್ತಾ, ಲಾಸ್ಟ್ ಅಲ್ಲಿ ಇನ್ನೇನ್ 2 ತಿಂಗಳಿದೆ ನಾವಿನ್ನ ರಿಟೈರ್ಡ್ ಆಗೋದಕ್ಕೆ ಅನ್ನೋವಾಗ, ಆ 2 ತಿಂಗಳಲ್ಲಿ ನಾವು ಸೇವ್ ಮಾಡ್ಕೊಂಡ್ರೆ ಸೇವ್ ಮಾಡ್ಕೊಳಕ್ಕಾಗತ್ತೆ, ಸ್ವಲ್ಪನೇ ಸೇವ್ ಮಾಡ್ಕೊಳಕ್ಕಾಗತ್ತೆ, ಅದ್ ನಮ್ ಖರ್ಚಿಗೆ ಸಾಕಾಗೋದಿಲ್ಲ. ಹಂಗಿರುತ್ತಲ್ವಾ. ಹಂಗೇನೆ ಇದೂನು ಕೂಡ ಬಹುಕಾಲ ನಾವ್ ಯಾವಾಗ ಜ್ಞಾನಕ್ ಬಂದ್ವಿ ಆಗಿಂದ ಅದೇ ನಮಗೆ ಆದಿ ಸಮಯ, ಆಯ್ತಾ. ಪ್ರತಿಯೊಂದು ಬ್ರಾಹ್ಮಣ ಆತ್ಮ
ಯಾವ ಜ್ಞಾನಕ್ ಬರುತ್ತೋ, ಬ್ರಾಹ್ಮಣ ಆತ್ಮ ಆಗುತ್ತೋ, ಆವಾಗಿಂದನೇ ಆದಿ ಸಮಯ. ಆಗಿಂದ ಹಿಡಿದು ಅಂತಿಮದವರೆಗೂ ನಾವು ಎಷ್ಟು ಪುರುಷಾರ್ಥ ಮಾಡಿ ಸಾಧನೆ ಮಾಡಿ ನಾವು ಸಂಪಾದನೆ ಮಾಡ್ಕೊಂಡಿರ್ತೀವಿ, ಎಷ್ಟು ನಾವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಖಜಾನೆಗಳನ್ನ, ಗುಣಗಳು, ಶಕ್ತಿಗಳು, ವಿಶೇಷತೆಗಳು ಎಲ್ಲವನ್ನ ನಾವು ಸ್ಟಾಕ್ ಜಮಾ ಇರಬೇಕು, ಪುಣ್ಯ ಖಾತೆ ಜಮಾ ಇರಬೇಕು. ಈ ಶಾಂತಿ, ಶಕ್ತಿ, ಈ ಗುಣಗಳೆಲ್ಲ ಇದಾವಲ್ಲ, ಅವುಗಳ ಖಾತೆನೂ ಕೂಡ ಇರಬೇಕು, ಜಮಾ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗತ್ತೆ, ಅಶಾಂತಿ ಅನ್ನುವಂಥದ್ದು, ಅಶಾಂತಿ ವೈಬ್ರೇಷನ್ಸು, ಆ ವಾಯುಮಂಡಲ, ಆ ದುಃಖದ ವಾಯುಮಂಡಲ ನಮ್ಮನ್ನ ಸೆಳೀತಿರುತ್ತೆ, ಎಳಿತಿರುತ್ತೆ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಬಾಬಾ. ಆ ತರ ಅನುಭವ ಆಗುತ್ತೆ ನಿಮಗೆ. ಬೇಡ ಬೇಡ ಅಂದ್ರೂ ಆ ಕಡೆನೆ ಆ ವೈಬ್ರೇಷನ್ನೇ ನಿಮಗೆ ಏನಾಗ್ತಾ ಇರುತ್ತೆ, ನಿಮ್ಮ ಮೇಲೆ ಬೀಳ್ತಿರುತ್ತೆ. ಅಂತಹ ಸಮಯದಲ್ಲಿ ನೀವು ಶಾಂತಿ ಸಾಗರನ ಮಕ್ಕಳಲ್ವಾ, ನಿಮ್ಮ ಸೇವೆ ಏನಾಗಿರ್ಬೇಕು ಅಂತ ಸಮಯದಲ್ಲಿ? ಎಲ್ಲಾದ್ರೂ ಈಗ ಬೆಂಕಿ ಅಂಟ್ಕೊಳ್ಳುತ್ತೆ ಅಂತಂದ್ರೆ ನೀರಿಂದ ಆ ಬೆಂಕಿಯನ್ನ ಆರಿಸಿ ಆ ಬಿಸಿಯ ಒಂದು ವಾತಾವರಣವನ್ನ ಶೀತಲವಾಗಿ ಮಾಡ್ತಾರೆ ಅಲ್ವಾ? ಅದೇ ವಿಧವಾಗಿ ಈ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ವಿಶೇಷ ಸ್ವರೂಪ ಯಾವುದು? ಮಾಸ್ಟರ್ ಶಾಂತಿ ಸಾಗರರು. ಈ ಒಂದು ಸ್ವರೂಪದಲ್ಲಿ ನೀವಿರಬೇಕು ಆ ಸಮಯದಲ್ಲಿ. ಈಗಿಂದ ಜಮಾ ಮಾಡ್ಕೊಂಡಿದ್ರೆ ಅವಾಗ ಆ ಸ್ವರೂಪದಲ್ಲಿ ನಾವಿರಕ್ಕಾಗತ್ತೆ. ಈ ಸ್ವರೂಪ ಪ್ರತ್ಯಕ್ಷವಾಗಿರ್ಬೇಕು. ಮನಸ ಸಂಕಲ್ಪದ ಮೂಲಕ, ಶಾಂತಿ ಸ್ವರೂಪ ಸ್ಥಿತಿಯ ಮೂಲಕ 4 ಕಡೆ ಶಾಂತಿಯ ಕಿರಣಗಳನ್ನ ಹರಡಿಸ್ಬೇಕು ನೀವು ಅವಾಗ. ಯಾಕಂದ್ರೆ ಆ ದುಃಖ, ಅಶಾಂತಿಯ ಕಿರಣ, ಆ ಒಂದು ವೈಬ್ರೇಷನ್ಸೇ ನಮಗೆ ಪ್ರಭಾವ ಬೀರ್ತಾ ಇರತ್ತೆ. ಯಾವಾಗ ನಾವು ತುಂಬಾ ಆ ಶಕ್ತಿ ಜಮಾ ಆಗಿರೋದಿಲ್ಲ, ವೀಕ್ ಆಗಿರ್ತೀವಿ, ಬಲಹೀನ ಇರ್ತೀವಿ, ಅದ್ರ ಪ್ರಭಾವ ಬೀರುತ್ತೆ. ಇಲ್ಲ ಅಂತಂದ್ರೆ ಆ ಪ್ರಭಾವ ನಮ್ಮ ಮೇಲೆ ಬೀರೋದು ಇಲ್ಲ. ನಾವು ಮಾಸ್ಟರ್ ಶಾಂತಿ ಸಾಗರರಾಗಿ ನಾವು ಅಂದ್ರೆ ಆ ಸ್ವರೂಪ ಪ್ರತ್ಯಕ್ಷವಾಗಿ ಕಾಣಬೇಕು, ಪ್ರತ್ಯಕ್ಷವಾಗಿರ್ಬೇಕು. ನಾವು ಮನಸ್ಸಿಂದ ಮಾಡೋ ಸಂಕಲ್ಪಗಳ ಮೂಲಕ ಶಾಂತಿ ವೈಬ್ರೇಷನ್ ಹರಡ್ತಿರ್ಬೇಕು. ಶಾಂತಿ ಸ್ವರೂಪ ಸ್ಥಿತಿಯ ಮೂಲಕ 4 ಕಡೆ ಶಾಂತಿ ಕಿರಣಗಳನ್ನ ಹರಡಿಸ್ಬೇಕು ಅಂತ ಬಾಬಾ ಹೇಳ್ತಿರ್ತಾರೆ. ಆಗ ಅದಕ್ಕೆ ಹೇಳ್ತಾರೆ, ಇವಾಗ ನೋಡಿ, ಅಂತ ಸಮಯದಲ್ಲಿ ನಾವು ಏನು ಪಡ್ಕೊಳಕ್ಕಾಗಲ್ಲ. ಅದು ತುಂಬಾ ಮನಸ್ಸು ಬುದ್ಧಿ ಸ್ಥಿರ ಇರಬೇಕು, ಏಕಾಗ್ರತೆ, ಏಕೀರಸ ಸ್ಥಿತಿ ಇರ್ಬೇಕಲ್ಲಿ. ಬಾಬಾ ಒಬ್ರು ಬಿಟ್ರೆ ಬೇರೆ ಯಾರು ಇರಬಾರ್ದು. ಬುದ್ಧಿ ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಇರ್ಬೇಕು, ಮನಸ್ಸು ಅಷ್ಟೇನೆ. ಅಂದ್ರೆ ನಾವು ಈಗಿಂದ ಮೊದಲಿಂದನೇ ನಾವು ಅಭ್ಯಾಸ ಮಾಡಿದ್ರೆ ತಾನೇ ಅದು ಬರೋದು. ಅಂತಿಮದಲ್ಲಿ ನಾವು ಮಾಡಿಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಆಗ ಕಷ್ಟ ಆಗತ್ತೆ. ಆ ವಾತಾವರಣ, ಆ ಒಂದು ವೈಬ್ರೇಷನ್ಸ್ ನಮ್ಮ ಮೇಲೆ ಬೀಳ್ತಿರತ್ತೆ. ಆ ಟೈಮಲ್ಲಿ ನಾವು ಪುರುಷಾರ್ಥ ಅಂತೂ ನಾವು ಮಾಡಕ್ಕಾಗಲ್ಲ, ಇತರ ಕೊಡಕ್ಕೂ ಆಗಲ್ಲ. ಅಂತಹ ಸ್ಥಿತಿ ಇರತ್ತೆ. ಈಗ ನೋಡಿ, ಅಂತಿಮ ಸಮಯಕ್ಕೋಸ್ಕರ ಮಧುಬನಲ್ಲಿ ದೊಡ್ಡ ದೊಡ್ಡ ಹಾಲುಗಳನ್ನ ತಯಾರು ಮಾಡ್ತಿದ್ದಾರೆ. ಅದು ಕೂಡ ಚಿಕ್ಕದಾಗ್ಬಿಡತ್ತೆ. ಯಾಕಂದ್ರೆ ನೀವು ಸಾಗರನ ಮಕ್ಕಳಲ್ವಾ ಎಲ್ಲರೂನು. ಎಷ್ಟು ದೊಡ್ಡ ಹಾಲ್ ತಯಾರು ಮಾಡಿದ್ರು ಕೂಡ ಮಕ್ಕಳು ಸಾಗರ ಸಮಾನವಾಗಿ ಆಗ್ಬಿಟ್ರೆ ಏನ್ ಮಾಡೋದು? ಅದು ಚಿಕ್ಕದಾಗ್ಬಿಡುತ್ತೆ ಹಾಲುಗಳೆಲ್ಲಾನು, ಬಿಲ್ಡಿಂಗ್ಗಳೆಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಬಾಬಾ ಹೇಳ್ತಾರೆ, ಈ ಪ್ರಕೃತಿ ಭವಿಷ್ಯತ್ನ ಒಂದು ರಿಹರ್ಸಲ್ಸು ನಿಮಗೆ ಇಲ್ಲೇನೆ ಅಂತಿಮದಲ್ಲಿ ತೋರಿಸುತ್ತೆ. ಈಗ್ಲೂ ಕೂಡ ಪಂಚತತ್ವಗಳಿಂದ ಏನಾಗ್ತಾ ಇದೆ, ಎಲ್ಲಾ ಕಡೆನೂ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ? ಅದರ ಕಾರ್ಯವನ್ನ, ಕರ್ತವ್ಯವನ್ನ ಅದು ಮಾಡ್ತಿದೆ. 4 ಕಡೆ ಎಷ್ಟು ಯಾವ ತತ್ವದ ಮೂಲಕ ಪರಿಸ್ಥಿತಿಗಳು ಬಂದ್ರೂ ಕೂಡ ಪ್ರಕೃತಿ ಪತಿಗಳಾದಂತ ನೀವು ಇರೋ ಕಡೆ ಪ್ರಕೃತಿ ದಾಸಿಯಾಗಿ ಸೇವೆ ಮಾಡತ್ತೆ. ಕೇವಲ ನೀವು ಪ್ರಕೃತಿ ಜೀತರಾಗ್ಬೇಕು. ಯಾವಾಗ ಪ್ರಕೃತಿ ಜೀತರಾಗೋದು ನಾವು? ಯಾವಾಗ ನಾವು ಕರ್ಮೇಂದ್ರಿಯ ಜೀತರಾಗ್ತೀವೋ ಆಗ ಪ್ರಕೃತಿ ಜೀತರಾಗ್ತೀವಿ. ಈಗ ಪಂಚತತ್ವಗಳಿಂದ ಆಗಿರುವಂತಹ ಶರೀರ ಅಲ್ವಾ ಇದು? ಈ ಶರೀರದಲ್ಲಿ ಕರ್ಮೇಂದ್ರಿಯಗಳಿದಾವೆ. ಕರ್ಮೇಂದ್ರಿಯಗಳು ಆತ್ಮನಾದ ಯಜಮಾನಿ ನನ್ನ ಒಂದು ಆಜ್ಞಾನುಸಾರವಾಗಿ ಕರ್ಮೇಂದ್ರಿಯಗಳು ನಡಿಬೇಕು, ನನ್ನ ಅಧೀನದಲ್ಲಿರ್ಬೇಕು.
ಸ್ವರಾಜ್ಯ ಅಧಿಕಾರಿಯಾಗಿರ್ಬೇಕು. ಅದು ಕೂಡ ಯಾವಾಗ ಸಾಧ್ಯ? ಯಾವಾಗ ನಾವು ಬಾಬಾರವರ ಶ್ರೀಮತದಂತೆ, ಆತ್ಮ ಪರಮಾತ್ಮನ ಮತದಂತೆ ನಡೆದಾಗ, ಆತ್ಮದ ಮತದಂತೆ, ಆತ್ಮದ ಆಜ್ಞೆಯಂತೆ ಈ ಶರೀರದ ಕರ್ಮೇಂದ್ರಿಯಗಳು ನಡೆಯುತ್ತೆ. ಈ ಶರೀರದ ಕರ್ಮೇಂದ್ರಗಳು ನಡೀತಾ ಇದೆ ಅಂದ್ರೆ ಪಂಚತತ್ವಗಳು ಸಹ ನಡೆಯುತ್ತೆ. ಅಂದ್ರೆ ಬಾಬಾರವರ ಆಜ್ಞೆಯಂತೆ ನಾವು ಮಕ್ಕಳು, ಆತ್ಮಗಳು ನಡಿಬೇಕು. ಆಗ ಆತ್ಮದ ಆಜ್ಞೆಯಂತೆ, ಅಂದ್ರೆ ಆತ್ಮದಲ್ಲಿ ಆಗ ಶಕ್ತಿ ಬರುತ್ತೆ. ಆ ಒಂದು ಶಕ್ತಿಯಿಂದ ಈ ಕರ್ಮೇಂದ್ರಿಯಗಳನ್ನ ನಾವು ನಡೆಸ್ಬೋದು. ಅಂದ್ರೆ ಕರ್ಮೇಂದ್ರಿಯಗಳಿಗೆ ಯಜಮಾನಿಯಾಗಿ, ಆವಾಗ ಕರ್ಮೇಂದ್ರಿಯಗಳು, ಅದು ಮನಸ್ಸಿರ್ಲಿ, ಬುದ್ಧಿ ಇರ್ಲಿ, ಸೂಕ್ಷ್ಮವಾಗಿ, ಮತ್ತೆ ಸ್ಥೂಲ ಇಂದ್ರಿಯಗಳಿರ್ಲಿ, ಅದರ ಆತ್ಮದ ಆಜ್ಞಾನುಸಾರವಾಗಿ ನಡೆಯುತ್ತೆ. ಪ್ರಕೃತಿಯಿಂದ ತಯಾರಾಗಿರೋ ಶರೀರನೇ ಆಜ್ಞಾನುಸಾರವಾಗಿ ನಡೀತಿದೆ ಕರ್ಮೇಂದ್ರಿಯಗಳು ಅಂದಾಗ ಪಂಚತತ್ವಗಳು ಸಹ ನಮಗೆ ಸಹಯೋಗಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಆಗ ನೀವು ಪ್ರಕೃತಿ ಪತಿಗಳು, ಆಗ ನೀವೇನಾಗಿರ್ತೀರಾ? ಪ್ರಕೃತಿ ಪತಿಗಳಾಗಿರ್ತೀರಾ. ಆಗ ಪ್ರಕೃತಿ ನಿಮಗೆ ದಾಸಿಯಾಗಿ ಸೇವೆ ಮಾಡುತ್ತೆ. ಕೇವಲ ನೀವು ಪ್ರಕೃತಿ ಜೀತರಾಗಬೇಕು. ಯಜಮಾನಿಗಳಾದಂತ ನಿಮ್ಮನ್ನ ಪ್ರಕೃತಿ ಈಗ್ಲಿಂದಲೇ ಆಹ್ವಾನ ಮಾಡುತ್ತೆ. ಈಗ ಪ್ರಕೃತಿ ನಮ್ಮ ರಚನೆ ಕೂಡ, ಈಗ ಶರೀರ ಆತ್ಮದ ರಚನೆ, ಪ್ರಕೃತಿನೂ ಕೂಡ ಆತ್ಮದ ರಚನೆ. ನೀವು ಪ್ರಕೃತಿ ಪತಿಗಳು, ಪ್ರಕೃತಿಗೆ ನೀವು ರಚಯಿತರು ಅಂತ ಹೇಳ್ತಿರ್ತಾರಲ್ಲ ಬಾಬಾ. ಮತ್ತೆ ನಿಮಗೆ ಆ ಪ್ರಕೃತಿ ನಿಮಗೆ ದಿವ್ಯವಾದ ಹಾರವನ್ನ ಹಾಕೋದಕ್ಕೂ ಕೂಡ, ಅಂದ್ರೆ ಹಾರವನ್ನ ಹಾಕುವಂತ ದಿವ್ಯವಾದ ದಿನ ಕೂಡ ಬರುತ್ತೆ ನಿಮಗೆ. ಯಾವ ಹಾರ ಹಾಕತ್ತೆ? ಸಹಯೋಗ ಅನ್ನೋ ಹಾರ ಹಾಕತ್ತೆ. ಸಹಯೋಗ ಕೊಡುತ್ತೆ ಪಂಚತತ್ವಗಳು. ಇಲ್ಲ ಅಂದ್ರೆ ಆ ಪಂಚತತ್ವಗಳಲ್ಲಿ ನಾವು ಅವುಗಳ ಒಂದು ವಿನಾಶ ಮಾಡ್ತಿರ್ತಾವಲ್ಲ, ಅವುಗಳಲ್ಲಿ ನಾವು ವಿನಾಶ ಆಗ್ಬಿಡ್ತೀವಿ. ಇಲ್ಲ ಅಂದ್ರೆ ಅದು ನಮಗೆ ಸಹಯೋಗಿ ಆಗಿರುತ್ತೆ. ಪ್ರಕೃತಿ ಜೀತರು, ಪ್ರಕೃತಿ ಪತಿಗಳು ನಾವು ಆದಾಗ ಅದು ನಮಗೆ ಸಹಯೋಗಿ ಆಗಿರುತ್ತೆ. ಇಲ್ಲ ಅಂದ್ರೆ ಅವುಗಳಲ್ಲಿ ಸಿಕ್ಕಾಕೊಂತೀವಿ. ಎಲ್ಲಿ ಪ್ರಕೃತಿ ಜೀತ ಬ್ರಾಹ್ಮಣ ಆತ್ಮಗಳ ಪಾದ ಇರುತ್ತೋ, ಈಗ ಪ್ರಕೃತಿ ಜೀತ ಆತ್ಮಗಳಾಗಿದ್ದಾರೆ ಆಯ್ತಾ, ಬ್ರಾಹ್ಮಣರು ಪ್ರಕೃತಿ ಮೇಲೆ ವಿಜಯವನ್ನ ಪಡ್ಕೊಂಡು ಪ್ರಕೃತಿ ಜೀತು, ಪ್ರಕೃತಿ ಪತಿಗಳಾಗಿದ್ದಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿ, ಓಕೆನಾ, ಬಾಬಾ ಶ್ರೀಮತದಂತೆ ನಡೆದು. ಅವರ ಪಾದ ಎಲ್ಲಿರುತ್ತೋ, ಅವರ ಸ್ಥಾನ ಎಲ್ಲಿರುತ್ತೋ ಅಲ್ಲಿ ಪಂಚತತ್ವಗಳಿಂದ ಯಾವುದೇ ನಷ್ಟ ನಡೆಯೋದಿಲ್ಲ. ಅದು ಭೂಕಂಪನೇ ಇರ್ಲಿ, ಸುನಾಮಿನೇ ಇರ್ಲಿ, ಗಾಳಿಯಿಂದ ಇರ್ಲಿ, ನೀರಿಂದ ಇರ್ಲಿ, ಬೆಂಕಿಯಿಂದ ಇರ್ಲಿ, ಯಾವುದೇ ನಷ್ಟ ನಡೆಯೋದಿಲ್ಲ. 1-2 ಮನೆ ಮುಂದೆ ಒಂದ್ ಸ್ವಲ್ಪ ನಷ್ಟ ಆಗತ್ತೆ, ಆದ್ರೂ ಕೂಡ ನೀವು ರಕ್ಷಣೆಯಿಂದ ಇರ್ತೀರಾ. ಅಂದ್ರೆ ನೀವು ಸುರಕ್ಷಿತವಾಗಿರ್ತೀರಾ. ಈಗ್ಲೂ ಕೂಡ ನಾವು ಎಷ್ಟೋ ಕಡೆ ನಾವು ನೋಡಿದೀವಿ, ಏನಾದ್ರೂ ಇವಾಗ ನೇಪಾಳು, ಅಲ್ಲೂ ಭೂಕಂಪ ಆಗ್ತಿತ್ತು, ಆದ್ರೆ ಬಾಬನ ಮನೆ ಮಾತ್ರ ಸ್ಥಿರವಾಗಿತ್ತು. ಬೇರೆ ಕಡೆ ಎಲ್ಲಾನು ಕೂಡ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಎಷ್ಟೋ ಒಂದು ಅನುಭವಗಳಿದಾವೆ, ಪ್ರತ್ಯಕ್ಷ ಸಾಕ್ಷಿಗಳು ಇದಾವೆ. ಅಂದ್ರೆ ಏನೇ ಆತರ ಆಗ್ತಿದ್ರು ಕೂಡ ಬಾಬಾರವ್ರ ಮನೆ ಸುರಕ್ಷಿತವಾಗಿರೋದು, ಬಾಬಾರವ್ರ ಮಕ್ಕಳು ಸುರಕ್ಷಿತವಾಗಿರುವಂತದ್ದು ಆಯ್ತಾ. ಆದ್ರೆ ಅಂತಿಮದಲ್ಲಿ ಇದು ಸುರಕ್ಷಿತ ಸ್ಥಾನ ಆಗ್ಬಿಡತ್ತೆ. ನೀವಿರೋ ಜಾಗ, ನೀವು ರಕ್ಷಣೆ ಆಗಿರ್ತೀರಾ, ಅಂದ್ರೆ ರಕ್ಷಣೆ ಇರುತ್ತೆ ನಿಮಗೆ, ಸುರಕ್ಷಿತವಾಗಿರ್ತೀರಾ. ಇದು ಆಗತ್ತೆ. ಅಂದ್ರೆ ತುಫಾನ್ ಬರುತ್ತೆ, ಭೂಕಂಪ ಬರುತ್ತೆ ಅನ್ನೋದು ಎದುರುಗಡೆ ಕಾಣುತ್ತೆ ನಿಮಗೆ. ಆದ್ರೆ ಹೊರಗಡೆ ಇರೋರಿಗೆ, ಅಂದ್ರೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡಿರಲ್ಲ, ಮತ್ತೆ ಅಜ್ಞಾನಿ ಆತ್ಮಗಳಿರ್ತಾರಲ್ಲ, ಅಜ್ಞಾನಕ್ಕೆ ಬರ್ದೇ ಇರುವಂತವ್ರು, ಅವ್ರಿಗಿರ್ಲಿ, ಮತ್ತೆ ಬಾಬಾ ಮಕ್ಕಳಾಗಿದ್ದು ಕೂಡ ಸರಿಯಾಗಿ ಪುರುಷಾರ್ಥ ಮಾಡದೆ, ಬಾಬಾರವರ ಮತದಂತೆ ನಡೀದೆ, ದೇಹಾಭಿಮಾನದಲ್ಲಿ, ಹಳೆ ಪ್ರಪಂಚ, ವಸ್ತು ವೈಭವ ಸಂಬಂಧಗಳು ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ ನೋಡಿ, ಅವ್ರಿಗೆ ಶೂಲವಾಗಿ ಅನಿಸುತ್ತೆ ಆ ಪರಿಸ್ಥಿತಿಗಳು. ಭೂಕಂಪ ಬರೋದಾಗ್ಲಿ, ತುಫಾನ್ ಬರೋದಾಗ್ಲಿ ತುಂಬಾ ಶೂಲದ ತರ ಅನುಭವ ಆಗತ್ತೆ. ಆದ್ರೆ ಯಾರು ಚೆನ್ನಾಗಿ ಪ್ರಕೃತಿ ಜೀತರಾಗಿರ್ತಾರೆ, ಸಂಪನ್ನ ಆಗಿರ್ತಾರೆ, ಸಂಪೂರ್ಣ ಆಗಿರ್ತಾರೆ, ಪಾಸ್ವಿತಾನರ ಆತ್ಮಗಳು, ಅವರಿಗೆ ಮುಳ್ಳು ತರ ಅನುಭವ ಆಗತ್ತೆ. ಶೂಲದಂತೆ ಇರುವಂತದ್ದು ಮುಳ್ಳು ತರ ಅನುಭವ ಆಗ್ಬಿಡತ್ತೆ. ಅಲ್ಲಿ ಅವರು ಯಾರು ಸರಿಯಾಗಿ ಪುರುಷಾರ್ಥ ಮಾಡಿರಲ್ಲ, ಮತ್ತೆ ಜ್ಞಾನದಲ್ಲಿ ಬರ್ದೇ ಇರೋವಂಥವ್ರು ಆತರ ಇರ್ತಾರಲ್ಲ, ಅವರು ಕಿರ್ಚುತ್ತಾ ಇರ್ತಾರೆ. ಯಾರು ಪ್ರಕೃತಿ ಜೀತ ಆತ್ಮಗಳಿರ್ತಾರೆ, ಸಂಪನ್ನ ಆಗಿರೋವಂಥವ್ರು ಬ್ರಾಹ್ಮಣರು,
ಅವರು ಅಚಂಚಲವಾಗಿರ್ತಾರೆ. ಎಲ್ಲರೂ ಸ್ಥೂಲ ಸೂಕ್ಷ್ಮ ಸಹಯೋಗ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಓಡಿ ಓಡಿ ಬರ್ತಾರೆ. ಅವಾಗ ನೀವು ಸುರಕ್ಷಿತವಾಗಿರ್ತೀರಾ, ನೀವಿರೋ ಸೆಂಟರೋ ಇಲ್ಲೋ ಮನೇನೋ ಸುರಕ್ಷಿತವಾಗಿರುತ್ತೆ. ಹಾಗೆ ಆವಾಗ ಏನಾಗ್ಬಿಡತ್ತೆ, ಎಲ್ಲರೂ ಕೂಡ ಇದು ಸುರಕ್ಷಿತ ಸ್ಥಾನ ಅಂತ ಹೇಳ್ಬಿಟ್ಟು ಸ್ಥೂಲವಾಗಿ ಸೂಕ್ಷ್ಮವಾಗಿ ಸಹಯೋಗವನ್ನು ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಎಲ್ಲ ಓಡಿ ಬರ್ತಾರೆ. ನಿಮ್ಮ ಸ್ಥಾನ ರಕ್ಷಣಾ ಸ್ಥಾನ ಆಗ್ಬಿಡತ್ತೆ. ಅಂತವರ ಹತ್ರ ಮಾತ್ರನೇ ಯಾರು ಪ್ರಕೃತಿ ಮೇಲೆ ವಿಜಯವನ್ನು ಪಡ್ಕೊಂಡಿರ್ತಾರೆ, ಪ್ರಕೃತಿ ಜೀತರಾಗಿರ್ತಾರೆ, ಕರ್ಮೇಂದ್ರಿಯ ಜೀತರಾಗಿರ್ತಾರೆ. ಹೇಳ್ತಾರಲ್ಲ, ಕರ್ಮೇಂದ್ರಿಯ ಜೀತರಾಗ್ಬಿಟ್ರೆ ಎಲ್ಲವನ್ನು ನಾವು ಗೆಲ್ಬಹುದು ಅಂತ ಹೇಳ್ತಾರೆ. ಬಾಬಾರವರ ಮತದಂತೆ ನಡೆದಾಗ ಇವೆಲ್ಲನೂ ಕೂಡ ಸಾಧ್ಯ ಆಗತ್ತೆ. ಒಂದೊಂದು ಲಿಂಕ್ ಇದೆ. ಆಮೇಲೆ ಅದೇ ಹೇಳ್ತಿದ್ರೆ, ಎಲ್ಲಾ ಸಹಯೋಗ ತಗೊಳ್ಳೋದಕ್ಕೆ ಬರ್ತಾರೆ. ನಿಮ್ಮ ಸ್ಥಾನ ರಕ್ಷಣಾ ಸ್ಥಾನ ಆಗ್ಬಿಡತ್ತೆ. ಆಗ ಎಲ್ಲರ ಬಾಯಿಯಿಂದ ಬರುತ್ತೆ. ಯಾಕಂದ್ರೆ ಬಾಬಾ ಮನೆ, ಬಾಬಾ ಮಕ್ಕಳು ಮಾತ್ರ ಸುರಕ್ಷಿತವಾಗಿರ್ತಾರೆ. ಇನ್ನೆಲ್ಲಾ ಕಡೆ ಯಾರು ಸಂಪೂರ್ಣ ಆಗಿರ್ತಾರಲ್ಲ ಬಾಬಾ ಮಕ್ಕಳು, ಅಂತವರು ಇರೋ ಕಡೆ ಏನು ವಿನಾಶ ಇರೋದಿಲ್ಲ, ಸುರಕ್ಷಿತವಾಗಿರುತ್ತೆ. ಅದು ರಕ್ಷಣಾ ಒಂದು ಸ್ಥಾನ ಆಗಿರುತ್ತೆ. ಅವಾಗೆಲ್ಲ ಓಡಿ ಓಡಿ ಬಂದು ಎಲ್ಲರ ಬಾಯಿಂದ ಬರುತ್ತೆ ಅವಾಗ ಮಾತು, ಓಹೋ ಪ್ರಭು, ಏನು ನಿನ್ನ ಲೀಲೆ ಅಂತ. ನಿನ್ನ ಲೀಲೆ ಅಪರಂಪಾರ ಅನ್ನೋ ಮಾತು ಬರುತ್ತೆ. ನೀವು ಅವಾಗ ಅವ್ರು ಹೇಳ್ತಾರಂತೆ, ಅಂದ್ರೆ ಬಾಬಾರವರು ಮಕ್ಕಳು ಯಾರು ಚೆನ್ನಾಗಿ ಪುರುಷಾರ್ಥ ಮಾಡಿ ಪ್ರಕೃತಿ ಜೀತ ಆಗಿರ್ತಾರಲ್ಲ, ಸಂಪೂರ್ಣ ಅಂತವ್ರಿಗೆ ಹೊರಗಡೆ ಆತ್ಮಗಳು ಬಂದು, ನೀವೇ ಧನ್ಯರು, ನೀವು ಪಡ್ಕೊಂಡ್ರಿ, ನಾವು ತಿಳ್ಕೊಳ್ಳಿಲ್ಲ, ನಾವು ಕಳ್ಕೊಂಡ್ಬಿಟ್ವಿ ಅನ್ನೋ ಮಾತು 4 ಕಡೆಯಿಂದ ಆತ್ಮಗಳ ಬಾಯಿಂದ ಬರುತ್ತೆ. ನೀವು ಗುರುತಿಸಿದ್ರಿ, ನೀವೇ ಧನ್ಯರು, ನೀವೇ ಎಷ್ಟೋ ಅದೃಷ್ಟಶಾಲಿಗಳು, ನೀವು ಪಡ್ಕೊಂಡ್ರಿ ಭಗವಂತನನ್ನ, ಆಸ್ತಿಯನ್ನು ನೀವು ಪಡ್ಕೊಂಡ್ರಿ, ನಾವು ತಿಳ್ಕೊಳ್ಳಿಲ್ಲ, ಕಳ್ಕೊಂಡ್ಬಿಟ್ವಿ ಅಂತ ಅಜ್ಞಾನಿ ಆತ್ಮಗಳು ತಿಳ್ಕೊಂತಾರೆ. ಬಾಬಾರವರ ಮಕ್ಕಳು ಕೂಡ ಯಾರು ಸರಿಯಾಗಿ ಪುರುಷಾರ್ಥ ಮಾಡದೆ ಖಜಾನೆಗಳನ್ನ, ಸಮಯ, ಶಕ್ತಿಗಳು, ಸಂಕಲ್ಪ, ಶ್ವಾಸ ಇದೆಲ್ಲವನ್ನ ನಾವು ವ್ಯರ್ಥ ಮಾಡಿರ್ತೀವಲ್ಲ, ದೇಹಾಭಿಮಾನದಲ್ಲಿ ಬಂದು ಫೇಲ್ ಆಗಿರ್ತೀವಿ. ಅಂತ ಆತ್ಮಗಳು ಯಾರಾದ್ರೂ ಇದ್ರೆ ಅವರು ಕೂಡ ಪಶ್ಚಾತ್ತಾಪ ಪಡ್ತಾರ. ಅವಾಗ ನಮ್ ಬಾಬಾ ಸಿಕ್ಕಿದ್ರು ಕೂಡ ನಾವು ಸರಿಯಾಗಿ ಪುರುಷಾರ್ಥ ಮಾಡ್ಲಿಲ್ಲ, ಎಲ್ಲ ವ್ಯರ್ಥ ಮಾಡ್ಬಿಟ್ವಿ, ಯಾವುದು ಜಮಾ ಮಾಡ್ಕೊಳ್ಳಿಲ್ಲ, ಯಾವುದು ಹಳೆಯದ ಖಾತೆ ಸಮಾಪ್ತಿ ಮಾಡ್ಕೊಳ್ಳಿಲ್ಲ, ಅದು ನಾವು ಕಳ್ಕೊಂಡ್ಬಿಟ್ವಿ ಅಂತ ಪಶ್ಚಾತ್ತಾಪ ಪಡ್ತಾರೆ. ಎಲ್ಲಾರ ಬಾಯಿಂದ ಬರುತ್ತೆ. ಆಗ ನೀವೇನ್ ಮಾಡ್ತೀರಾ, ಅವಾಗ ಅಷ್ಟು ಪಶ್ಚಾತ್ತಾಪ ಪಡ್ತಿರ್ತಾರಲ್ಲ, ಅದನ್ನ ನೀವು ನೋಡ್ಬಿಟ್ಟು ವಿಧಾತನ ಒಂದು ಮಕ್ಕಳು ಅಲ್ವಾ ನೀವು, ಅದರಿಂದ ವಿಧಾತ ಮತ್ತೆ ವರದಾತ ಆಗ್ಬೇಕು ನೀವಂತ ಸಮಯದಲ್ಲಿ. ಅವರು ನೀವೇ ಧನ್ಯರು ಅಂತೆಲ್ಲ ಅಷ್ಟು ಅವ್ರಿಗೆ ಅನಿಸುತ್ತೆ, ನಾವು ಕಳ್ಕೊಂಡ್ಬಿಟ್ವೆಲ್ಲ ಅನ್ನುವಂತ ಒಂದು ಕೊರಗನ್ನೋದು ಇದ್ದೇ ಇರುತ್ತೆ. ಅಂತವ್ರಿಗೆ ನೀವು ವಿಧಾತ ಮತ್ತೆ ವರದಾತರಾಗ್ಬೇಕು. ಆದ್ರೆ ರಕ್ಷಣಾ ಅಂದ್ರೆ ರಕ್ಷಣೆಯನ್ನ ತಗೊಳ್ಳೋರು ಕೂಡ ನಂಬರ್ ವಾರ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಯ್ತಾ, ಅಂದ್ರೆ ರಕ್ಷಣೆಯನ್ನ ತಗೊಳ್ಳೋರು ಕೂಡ, ನೀವು ದಾತ ವಿಧಾತರಾಗ್ತೀರಾ ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ, ಅವ್ರು ತಗೊಳ್ಳೋರಲ್ಲಿ ಕೂಡ ನಂಬರ್ ವಾರ್ ಇರುತ್ತೆ. ಯಾರಾದ್ರೆ ಇವಾಗಿಂದ ಅಂತಿಮದವರೆಗೂ ಕೂಡ, ಅರ್ಥ ಆಯ್ತಾ, ಆದಿಯಿಂದ ಹಿಡಿದು ಅಂತಿಮದವರೆಗೂ ಕೂಡ, ಸ್ಥಾಪನೆಯ ಆದಿಯಿಂದ ಇಲ್ಲಿವರೆಗೂ ಅಂತಿಮದವರೆಗೂ ಕೂಡ ಸಹಯೋಗ ಭಾವದಲ್ಲಿ ಇರ್ತಾರೋ, ಅಂದ್ರೆ ವಿರೋಧ ಭಾವದಲ್ಲಿ ಇರೋದಿಲ್ಲ, ಅಂಗೀಕಾರ ಮಾಡ್ತಾರೆ, ಒಪ್ಕೊಳ್ತಾರೆ. ಬಟ್ ಅಂಗೀಕಾರ ಕೆಲವ್ರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳಲ್ಲ, ಅದು ಬೇರೆ ವಿಷಯ. ಆದ್ರೆ ಈಶ್ವರಿಯ ಕಾರ್ಯದಲ್ಲಿ ಇಲ್ಲ, ಈಶ್ವರಿಯ ಪರಿವಾರದ ಬಗ್ಗೆ, ಇದು ಭಗವಂತನ ಕಾರ್ಯ, ಭಗವಂತನ ಯಜ್ಞ, ಪರಿವಾರ, ಇದು ಪರಿವಾರದ ಬಗ್ಗೆ ಆಗ್ಲಿ, ಈಶ್ವರಿಯ ಕಾರ್ಯದಲ್ಲಿ ಆಗ್ಲಿ, ವಿರೋಧ ಭಾವಕ್ಕೆ ಬದಲು, ವಿರೋಧ ಭಾವ ಇರೋದಿಲ್ಲ. ಇವ್ರ ಯಾವ್ದೋ ಮತ, ಇವ್ರದ್ದು ಯಾವ್ದೋ ಮಠ, ಆ ತರ ಈ ತರ, ಇವ್ರೇನೋ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತೇಳಿ ಎಷ್ಟೊಂದು ಜನ ಬೇರೆ ರೀತಿ ವಿರುದ್ಧವಾಗಿ ಮಾತಾಡೋರು ಇದಾರಲ್ಲ, ಅವರೆಲ್ಲ ಅವರು ಒಪ್ಕೊಳ್ದೆ ಹೋಗ್ಲಿ, ಆದ್ರೆ ಅವರ ಬಾಯಲ್ಲಿ ಏನ್ ಬರುತ್ತೆ, ಇವ್ರ ಕಾರ್ಯ ಒಳ್ಳೇದು, ಇವ್ರು ಮಾಡ್ತಾ, ಅಂದ್ರೆ ಇವ್ರ ಕೈಯಲ್ಲಿ ಮಾಡಿಸ್ತಾ ಇರುವಂತವ್ರು ತುಂಬಾ ಯಾರು ದೊಡ್ಡೋರೇ, ಒಳ್ಳೆಯವರೇ ಆಗಿದ್ದಾರೆ,
ಇವುಗಳಿಂದನೇ ಪರಿವರ್ತನೆ ಬರುತ್ತೆ. ಈ ತರ ವಿಧ ವಿಧವಾದ ಸಹಯೋಗ ಭಾವನೆ ಇರುವಂತವರು ಅಂತಹ ಅತ್ಯವಸರ ಸಮಯದಲ್ಲಿ ಅಂತವರಿಗೆ ಅತ್ಯವಸರ ಸಮಯದಲ್ಲಿ ಅವರ ಭಾವನೆಗೆ ಫಲವಾಗಿ ಸಮೀಪ ನಂಬರಲ್ಲಿ ಪ್ರಾಪ್ತಿಯನ್ನ ಅನುಭವ ಮಾಡ್ಕೊಳ್ತಾರೆ. ಅಂದ್ರೆ ರಕ್ಷಣೆಗೆ ಅಧಿಕಾರಿ ಆಗ್ಬಿಡ್ತಾರಂತ ಸಮಯದಲ್ಲಿ ರಕ್ಷಣೆ ಪಡ್ಕೊಳ್ಳೋಕ್ಕೂ ಕೂಡ ಅವರು ಅಧಿಕಾರಿ ಆಗ್ಬಿಡ್ತಾರೆ. ಕೆಲವರು ಇದ್ದಾರೆ ನೋಡಿ, ನಿಮ್ಮ ಸಂಸ್ಥೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೆ ಕಾರ್ಯ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ, ಇದರಿಂದ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತ ಎಷ್ಟೊಂದ್ ಮಂದಿ ಹೇಳ್ತಾರೆ ಕೆಲವರು. ಅಂತವ್ರಿಗೆ ಅದು ಆದಿಯಿಂದ ಅಂತಿಮದವರೆಗೂ ಆ ರೀತಿ ಸಹಯೋಗಿ ಆಗಿರ್ಬೇಕು. ಅಂತವರಿಗೆ ರಕ್ಷಣೆ ಸಿಗುತ್ತೆ, ರಕ್ಷಣೆಗೆ ಅಧಿಕಾರಿ ಆಗ್ಬಿಡ್ತಾರೆ. ಇನ್ನ ಈ ಭಾವನೆಯಲ್ಲಿ ಪರ್ಸೆಂಟೇಜ್ ಇರೋರು ಇರ್ತಾರೆ. ಕೆಲವೊಂದ್ಸರಿ ಆತರ ಕೆಟ್ಟದಾಗ ಮಾತಾಡೋದು, ಕೆಲವೊಂದ್ಸರಿ ಏನು ಅನ್ನೋದು, ಆ ರೀತಿನೂ ಇರ್ತಾರೆ, ಪರ್ಸೆಂಟೇಜು ಇರ್ತಾರೆ. ಅಂತವರಿಗೆ ರಕ್ಷಣೆದೇ ಒಂದು ಅಂದ್ರೆ ಅವರ ಪರ್ಸೆಂಟೇಜ್ ಎಷ್ಟಿರುತ್ತೆ, ಸಹಯೋಗದ ಪರ್ಸೆಂಟೇಜು, ಅವ್ರು ಯಾವ ರೀತಿ ವಿರೋಧ ಭಾವ ಇಲ್ಲದೆ ಸಹಯೋಗ ಭಾವ ಇಟ್ಕೊಂಡಿರ್ತಾರೆ, ಅದು ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಅದರ ಒಂದು ಪ್ರಕಾರವಾಗಿನೇ ರಕ್ಷಣೆಯ ಒಂದು ಬಿಂದುವನ್ನ ಅವರು ಪಡ್ಕೊಳ್ತಾರೆ, ರಕ್ಷಣೆ ಅವ್ರಿಗೆ ಸಿಗತ್ತೆ. ಇನ್ನು ಉಳಿದಿರೋರು ಅಂದ್ರೆ ನೋಡ್ತಾ ಇರೋಂಥವ್ರು ನೋಡ್ತಾನೆ ಇದ್ದೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವರು ಆದಿಯಿಂದ ಅಂತ್ಯದವರೆಗೂ ಕೆಲವರು ಬಂದಿಲ್ಲ ಅಂದ್ರೂ ಸಹಯೋಗದಲ್ಲಿ ಆದ್ರೂ ಇರ್ತಾರೆ, ಒಳ್ಳೆ ಸಂಸ್ಥೆ ಮಾಡ್ತಾ ಇದೆ, ನಮ್ಗೆ ಅಷ್ಟೊಂದು ಸಮಯ ಇಲ್ಲ, ಮಾಡಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಕೆಲವರು ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ, ಬಟ್ ಸಹಯೋಗನು ಕೊಡ್ತಿರ್ತಾರೆ. ಅಂತವ್ರಿಗೂ ಅದು ಕೂಡ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ ಬಾಬಾ, ನಂಬರ್ ವಾರು ಅದ್ರಲ್ಲೂ ಕೂಡ ಸಿಗುತ್ತೆ ಅವರಿಗೆ, ಪರ್ಸೆಂಟೇಜ್ ಆಗಿನೇ ನಂಬರ್ ವಾರ್ ಆಗಿನೇ ಸಿಗುತ್ತೆ. ಕೆಲವ್ರು ನೋಡ್ಕೊಳ್ತಾನೆ ಇದ್ದೋಗ್ಬಿಡ್ತಾರಂತೆ, ಅಂತವ್ರು ನೋಡ್ತಾನೆ ಇದ್ದೋಗ್ಬಿಡ್ತಾರೆ. ಯಾರಾದ್ರೆ ಈಗ್ಲೂ ಕೂಡ ನಿಮ್ಮ ಒಂದು ಕಾರ್ಯ, ನಿಮ್ಮಿಂದ ಏನ್ ಕಾರ್ಯ ಇದೆ ನೋಡ್ತೀವಿ, ನಾವು ಯಾವ ರೀತಿ ನಡೆಯುತ್ತೆ ನೋಡ್ತೀವಿ, ಇಲ್ಲ ನಿಮ್ಗೆ ಏನ್ ಸಿಗುತ್ತೋ ನಾವು ನೋಡ್ತೀವಿ, ಏನಾದ್ರೂ ಸಿಕ್ಕಿದೆ ನಿಮ್ಮಿಂದ, ನೀವು ಮಾಡ್ತಾ ಇರೋದ್ರಿಂದ ಏನಾದ್ರೂ ಲಾಭ ಇದೆ, ಏನಾದ್ರೂ ಆಯ್ತು ಅಂದಾಗ ನಾವು ನೋಡ್ತೀವಿ ಅಂತ. ಇಂತಹ ಸಮಯದ ಒಂದು ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ. ನೋಡೋಣ ಅವರು ಏನೋ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ, ಅಲ್ಲ ಅವ್ರಿಗೆ ಏನ್ ಸಿಗುತ್ತೆ, ಅವ್ರಿಗೇನಾಗತ್ತೆ ನೋಡೋಣ, ಆಮೇಲೆ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿ ಇರ್ತಾರಂತೆ, ನೋಡೋಣ ಏನಾಗತ್ತೆ ಅಂತ. ರಕ್ಷಣೆ ತಗೊಳ್ಳೋದಕ್ಕೂ ಕೂಡ ಅಧಿಕಾರಿಯಾಗಿ ಅವ್ರು ಆಗಲ್ಲ, ಆ ಸಮಯದಲ್ಲೂ ಕೂಡ ನೋಡ್ತಾನೆ ಇದ್ದೋಗ್ಬಿಡ್ತಾರೆ. ರಕ್ಷಣೆ ತಗೊಂತಾ ಇರ್ತಾರಲ್ಲ ಅಂತವ್ರು ನೋಡ್ಕೊಂಡು ಇರ್ಬೇಕಾಗತ್ತೆ ಅಂತ ಹೇಳ್ತಿದಾರೆ ಅಂತವ್ರು. ನಮ್ಗೆ ಯಾವಾಗ ಅವಕಾಶ ಬರುತ್ತೋ ಅಂತ ನಿರೀಕ್ಷೆಯಲ್ಲಿನೇ ಇದ್ದೋಗ್ಬಿಡ್ತಾರಂತೆ ಅವ್ರು. ನಮ್ಗೆ ಯಾವಾಗ ಅವಕಾಶ ಬರುತ್ತೋ ಅಂತ ಹೇಳಿ ಅವರು ಧೈರ್ಯ ಇಡಲ್ಲ, ಮುಂದೆ ಹೋಗಲ್ಲ, ಮಾಡೋದಿಲ್ಲ, ಏನೂ ಇಲ್ಲ. ವೇಟ್ ಮಾಡ್ಕೊಂಡೆ ಅವಕಾಶ ಯಾವಾಗ ಸಿಗುತ್ತೋ ಅಂತ ನಿರೀಕ್ಷೆಯಲ್ಲಿ ಇದ್ದೋಗ್ಬಿಡ್ತಾರೆ. ಮತ್ತೆ ಈ ತರ ದೂರದಿಂದ ನಿರೀಕ್ಷಣೆಯಲ್ಲಿರುವಂತ ಆತ್ಮಗಳಿಗೂ ಕೂಡ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ, ವಿಶ್ವ ಕಲ್ಯಾಣಕಾರಿಯಾಗಿ, ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಒಂದು ಕಿರಣಗಳು 4 ಕಡೆ ಹರಡಿಸ್ಬೇಕು ನೀವು ಆ ಸಮಯದಲ್ಲಿ. ಆಗ ಅವರು ಎಷ್ಟು ವಿರೋಧಿ ಆತ್ಮನೇ ಆಗ್ಲಿ ಬಿಡಿ, ವಿರೋಧಿ ಆಗಿನೇ ಇವ್ರಿಗೇನ್ ಸಿಕ್ಬಿಡುತ್ತೆ, ಯಾವಾಗ ನೋಡುನು ಆ ತರ ಮುರುಳಿ ಅಂತಾರೆ, ಯೋಗ ಅಂತಾರೆ, ಬಾಬಾ ಬಾಬಾ ಅಂತಾರೆ, ಯಾವಾಗೂನು ಏನ್ ಸಿಗುತ್ತೆ ಇವ್ರಿಗೇನ್ ತಿನ್ನಕ್ ಸಿಗುತ್ತಾ, ಏನ್ ಮುಂದೆ ಜೀವನಕ್ ಸಿಗುತ್ತಾ, ಏನಿದೆ ಅದಿದೆ, ಹೆಂಗಂದ್ರೆ ಹೆಂಗ್ ಮಾತಾಡ್ತಾರೆ, ಹೊರಗಡೆಯವರು ಮಾತಾಡ್ತಾರೆ. ಅದು ನೀವು ಕೇಳಿಸ್ಕೊಂಡಿರ್ಬೋದು, ಕೆಲವರು ಕೇಳಿಸ್ಕೊಳ್ಳೋದೇನು ಇರ್ಬೋದು. ಎಷ್ಟೇ ವಿರೋಧಿ ಆಗಿರ್ಲಿ ಅಂತವರೆಗೂ ಕೂಡ ನೀವು ಆಯ್ತಾ ಅಂತ ನಿರೀಕ್ಷಣೆಯಲ್ಲಿ, ಮತ್ತೆ ನೋಡೋಣ ಅವ್ರಿಗೇನ ಸಿಕ್ಕಿದ್ರೆ ನಾವು, ಅವ್ರಿಗೆ ಹೋಗಿದ್ದಾರಲ್ಲ ಅವ್ರಿಗೆ ಏನಾನ ಅನುಭವ ಆಗುತ್ತಾ, ಅವ್ರಿಗೆ ಏನಾನ ಸಿಗುತ್ತಾ, ಏನಾನ ಸಿಕ್ಕಿದ್ರೆ ಆಮೇಲೆ ನೋಡೋಣ ಬಿಡು ಅಂತ ನಿರೀಕ್ಷೆಯಲ್ಲೂ ಕೂಡ ಇರ್ತಾರಲ್ಲ, ಅಂತ ನಿರೀಕ್ಷೆಯಲ್ಲಿರುವಂತ ಆತ್ಮಗಳಿಗೆ ನೀವೇನ್ ಮಾಡ್ಬೇಕು, ಮಾಸ್ಟರ್ ಜ್ಞಾನ ಸೂರ್ಯರಾಗಿ, ವಿಶ್ವ ಕಲ್ಯಾಣಕಾರಿಗಳಾಗಿ, ಶುಭ ಭಾವನೆ, ಶ್ರೇಷ್ಠ ಕಾಮನೆ ಒಂದು ಕಿರಣಗಳನ್ನ 4 ಕಡೆ ಹರಡಿಸ್ಬೇಕು. ಆಗ ಅವರು ಎಷ್ಟು ವಿರೋಧಿ ಆತ್ಮಗಳೇ ಆಗಿರ್ಲಿ ಬಿಡಿ, ಪಶ್ಚಾತ್ತಾಪದಿಂದ ಅವರು ಅಂದ್ರೆ ಸುಟ್ಟೋಗ್ತಾ ಇರ್ಲಿ ಅವರು, ಅಶಾಂತಿಯನ್ನ ಅನುಭವ ಅಂದ್ರೆ ಅಂತಹ ಸಮಯದಲ್ಲಿ ಅವರು ಪಶ್ಚಾತ್ತಾಪದಿಂದ ಅಂದ್ರೆ ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಅವರು ಸುಡ್ತಾ ಇರ್ತಾರೆ, ಅಶಾಂತಿಯನ್ನ ಅನುಭವ ಮಾಡ್ಕೊಳ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನೀವು ಶೀತಲ ದೇವಿಗಳಾಗಿ
ದಯೆ ಕೃಪೆಯ ಒಂದು ಶೀತಲ ಕಿರಣಗಳ ಮೂಲಕ ಅವರನ್ನ ಶೀತಲವಾಗಿ ನೀವು ಮಾಡ್ಬೇಕು, ಮಾಡ್ತೀರಾ ಕೂಡ. ಅಂತ ಆತ್ಮಗಳು ಅವಾಗ ಮಾಡ್ತಾರೆ ಕೂಡ. ಎಷ್ಟು ವಿರೋಧಿನೇ ಆಗಿರ್ಲಿ, ಬಟ್ ಅವ್ರಿಗೆ ಪಶ್ಚಾತ್ತಾಪ ಇರುತ್ತೆ ಲಾಸ್ಟ್ ಅಲ್ಲಿ. ಪ್ರತಿಯೊಬ್ರು ಪಶ್ಚಾತ್ತಾಪ ಪಡಬೇಕು. ಆದ್ರೆ ಅಜ್ಞಾನಿ ಆತ್ಮಗಳಿಗಿಂತ ಬಾಬನ್ ಮಕ್ಕಳೇ ಜಾಸ್ತಿ ಪಶ್ಚಾತ್ತಾಪ ಪಡೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಅವ್ರಿಗೇನೋ ಜ್ಞಾನ ಗೊತ್ತಿಲ್ಲ, ಅವ್ರಿಗೆ ಬಾಬಾ ಗೊತ್ತಿಲ್ಲ, ಆತ್ಮದ ಬಗ್ಗೆ ಗೊತ್ತಿಲ್ಲ, ಪ್ರಾಪ್ತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೆಗ್ಲೆಕ್ಟ್ ಮಾಡಿದ್ರು, ಬಿಟ್ಬಿಟ್ರು. ಆದ್ರೆ ನಮಗೆ ಜ್ಞಾನಿ ಆತ್ಮಗಳಾಗಿ ಬಾಬಾ ಪರಿಚಯಿಸಿಕೆ, ಬಾಬಾ ಮಕ್ಕಳಾಗಿ ಎಲ್ಲ ಜ್ಞಾನ ತಿಳ್ಕೊಂಡು ನಾವೇನು ಪರಿವರ್ತನೆ ಮಾಡ್ಕೊಂಡಿಲ್ಲ, ನಮ್ಮಿಂದ ಏನು ಬಾಬಾರವರ ಸೇವೆಯಲ್ಲಿ ಸಹಯೋಗಿ ನಾವಾಗಿಲ್ಲ, ಸಹಯೋಗ ನಮ್ಮಿಂದ ಸಿಕ್ಕಿಲ್ಲ ಅಂತಂದ್ರೆ ನಾವೆಲ್ಲ ಕಳ್ಕೊಂಡ್ಬಿಡ್ತೀವಲ್ಲ, ಪದಮದಷ್ಟು ಕಳ್ಕೋತೀವಲ್ಲ. ಅವ್ರದಾದ್ರೆ ಪದಮ ಅಲ್ಲ, ಅವ್ರ ಕಲಿಯುಗದವರು, ಆಯ್ತಾ? ಅವ್ರಿಗಾದ್ರೆ 10%, 1%, 5% ಇದು ನಮ್ಗೆ ಪದಮದಷ್ಟು ಪ್ರಾಪ್ತಿನೂ ಕೂಡ ಪದಮ. ಅಂದ್ರೆ ಪಡ್ಕೊಳ್ಳೋದು ಪದಮನೆ, ಕಳ್ಕೊಳ್ಳೋದು ಪದಮನೆ. ಮತ್ತೆ ನಾವಷ್ಟು ಕಳ್ಕೊಂಡ್ಬಿಡ್ತೀವಲ್ಲ. ಮತ್ತೆ ಅಂತ ಆತ್ಮಗಳಿಗೂ ಕೂಡ ನೀವು ಶೀತಲಾದೇವಿ ಆಗ್ಬೇಕು. ವಿರೋಧಿ ಆತ್ಮಗಳೇ ಆಗ್ಲಿ, ಎಂತವರೇ ಆಗ್ಲಿ ಬಿಡಿ, ನೀವು ಪಶ್ಚಾತ್ತಾಪದ ಒಂದು ಬೆಂಕಿಯಲ್ಲಿ ಸುಡ್ತಾ ಇರ್ತಾರೆ. ಅವ್ರ ಅಶಾಂತಿಯನ್ನ ಅನುಭವ ಮಾಡ್ಕೊಳ್ತಿರ್ತಾರೆ, ದುಃಖವನ್ನ ಅನುಭವ ಮಾಡ್ತಿರ್ತಾರೆ. ಹೇಳಿದಾರಲ್ಲ, ಪಶ್ಚಾತ್ತಾಪ ಅಂದ್ರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತಿರುತ್ತೆ ಅಂತ ಹೇಳಿದ್ದಾರೆ ಬಾಬಾ. ತಡ್ಕೊಳಕ್ ಆಗಲ್ಲ. ಆಗ ನೀವು ಪ್ರಕೃತಿ ಜೀತರೋ, ಸಂಪೂರ್ಣ ಆತ್ಮಗಳು, ನೀವು ಶೀತಲಾ ದೇವಿಗಳಾಗಿ ದಯೆ ಕೃಪೆಯ ಒಂದು ದಯೆಯ ಶೀತಲತೆಯ ಕಿರಣಗಳು, ಕೃಪೆಯ ಒಂದು ಶೀತಲ ಕಿರಣಗಳನ್ನ ಅವರಿಗೆ ಹರಡಿಸಿ ಶೀತಲವಾಗಿ ಮಾಡಬೇಕು. ಆಗ ಅವರು ನಿಮ್ಮನ್ನ ದೇವಿಯ ರೂಪದಲ್ಲಿ ನೋಡ್ತಾರೆ. ಓ ಮಾತೆ, ಓ ಮಾತೆ ಅಂತ ವಿರೋಧಿಗೆ ಬದಲಾಗಿ ನಿಮ್ಮ ಭಕ್ತರಾಗ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಅಷ್ಟು ವಿರೋಧ ಮಾಡಿರೋರೇ ಆಗ್ಲಿ, ನೀವು ಅವ್ರಿಗೆ ದಯೆ ಕೃಪೆಯ ಒಂದು ಶೀತಲ ಕಿರಣಗಳನ್ನ ನೀವು ಅವ್ರಿಗೆ ಕೊಡ್ತೀರಾ, ಅವರನ್ನ ಶೀತಲ ಮಾಡ್ತೀರಾ ಅಂದ್ರೆ ಅವರು ದೇವಿಯಾಗಿ, ಅಮ್ಮನಾಗಿ, ಮಾತೆಯಾಗಿ ನಿಮ್ಮನ್ನ ಅವರು ನೋಡ್ತಾರೆ. ಆ ರೀತಿ ಅವರು ಸಾಕ್ಷಾತ್ಕಾರ ಮಾಡ್ಕೊತಾರೆ, ಆ ರೀತಿ ಅವರು ಭಾವಿಸ್ತಾರೆ, ಮಹಿಮೆ ಮಾಡ್ತಾರೆ. ವಿರೋಧಿಗೆ ಬದಲಾಗಿ ನಿಮ್ಮ ಭಕ್ತರಾಗ್ಬಿಡ್ತಾರೆ. ಅಂತವರೇ ನಿಮ್ಮ ಕೊನೆಯ ಭಕ್ತರು, ಅವರೇ ನಿಮ್ಮ ಕೊನೆಯ ಭಕ್ತರು. ಅದೇ ಯಾಕಂದ್ರೆ ಅಂತಿಮ ಸಮಯ ಇಲ್ಲ, ಅವರೇ ಕೊನೆಯ ಭಕ್ತರು. ಅವರೇ ಮತ್ತೆ ದ್ವಾಪರ ಯುಗದಿಂದ ನಮಗೆ ಭಕ್ತರಾಗ್ತಾರೆ ಕೂಡ. ಈ ತರ ನೀವು ವಿರೋಧಿ ಆತ್ಮಗಳಿಗೂ ಕೂಡ ಅಂತಿಮದಲ್ಲಿ ಭಕ್ತಿಯ ಒಂದು ಬಿಂದುವು ತಪ್ಪದೆ ನೀವು ಆ ಸಮಯದಲ್ಲಿ ಕೊಡ್ತೀರಾ ಕೂಡ. ಏನು, ಯಾವ ವರದಾನ ಕೊಡ್ತೀವಿ ನಾವು? ಭಕ್ತ ಭವ ಅನ್ನೋ ವರದಾನ. ಆ ಸಮಯದಲ್ಲಿ ವರದಾನ ಕೂಡ ನಮ್ಮಿಂದ ಹೋಗುತ್ತೆ, ಅವ್ರಿಗೆ ಸಿಗುತ್ತೆ. ಯಾವುದು ವರದಾನ? ಭಕ್ತ ಭವ ಅನ್ನೋ ವರದಾನವನ್ನ ನೀವು ಕೊಡ್ತೀರಾ. ಯಾಕೆಂದ್ರೆ ವಿರೋಧಿಗಳೇ ಆಗ್ಲಿ ನಿಮ್ಮ ಸಹೋದರ ಆತ್ಮಗಳೇ ಅಲ್ವಾ? ಸಹೋದರ ಆತ್ಮಗಳೇ ಅಲ್ವಾ? ಆದ್ದರಿಂದ ಸೋದರರ ಒಂದು ಸಂಬಂಧದಿಂದ ವರದಾನಿಯಾಗಿದ್ದೀರಾ ನೀವು ಎಲ್ಲರಿಗೂ. ಯಾವ ವಿಧವಾಗಿ ಪ್ರಕೃತಿ ನಿಮ್ಮನ್ನ ಆಹ್ವಾನ ಮಾಡುತ್ತೋ ಅದೇ ವಿಧವಾಗಿ ನೀವೆಲ್ಲರೂ ಕೂಡ ನಿಮ್ಮ ಸಂಪನ್ನ ಸ್ಥಿತಿಯನ್ನ ಆಹ್ವಾನ ಮಾಡ್ತಿದ್ದೀರಾ, ಕೇಳ್ತಿದ್ದಾರೆ. ಪ್ರಕೃತಿ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದೆ. ಈಗ ಅದೇ ವಿಧವಾಗಿ ನೀವೆಲ್ಲರೂ ಕೂಡ ನಿಮ್ಮ ಸಂಪನ್ನ ಸ್ಥಿತಿಯನ್ನ ಆಹ್ವಾನ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರೆ. ಯಾಕಂದ್ರೆ ಸಂಪನ್ನ ಸ್ಥಿತಿಯನ್ನ ನಾವು ಈಗ ಸಮೀಪದಲ್ಲಿ ತರಬೇಕು. ಯಾವ್ಯಾವ ರೀತಿ ಇರುತ್ತೆ ಅಂತಿಮದಲ್ಲಿ ತಿಳಿಸ್ಕೊಡ್ತಿದ್ದಾರೆ ಅಲ್ಲ ಬಾಬಾ. ಯಾವ್ಯಾವ ರೀತಿ ನೀವು ಪ್ರಕೃತಿ ಜೀತರಾಗಬೇಕು, ನೀವು ಶೀತಲಾ ದೇವಿಗಳು ಯಾವ ರೀತಿ ಆಗ್ಬೇಕು, ನೀವು ಶಾಂತಿಯ ಕಿರಣಗಳನ್ನ ಯಾವ ರೀತಿ ಹರಡಿಸ್ಬೇಕು, ನೀವು ಎಂತೆಂತ ಆತ್ಮಗಳಿರ್ತವೆ, ಎಂತ ಸಮಯ ಇರುತ್ತೆ ಆ ಒಂದು ಟೈಮಲ್ಲಿ ಎಲ್ಲನೂ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಅಂತಿಮದಲ್ಲಿ ಡಾಕ್ಟರ್ಸ್ ಕೂಡ ಏನು ಮಾಡಕ್ಕೆ ಆಗದೇ ಇರುವಂತ ದಿನಗಳು ಬರುತ್ತೆ. ಅಂತಿಮದಲ್ಲಿ ವೈದ್ಯರು ಕೂಡ ಏನು ಮಾಡದೇ ಇರುವಂತ ದಿನಗಳು ಬರುತ್ತೆ. ಈಗ ಎಕ್ಸಾಂಪಲ್ ಕೊರೋನಾನೇ ತಗೊಳ್ಳಿ. ಆ ಸಮಯದಲ್ಲಿ ನೋಡಿ, ಅವರು ಔಷಧಿ ಕಂಡುಹಿಡಿಯೋಷ್ರೊಳಗಡೆ ಎಷ್ಟು ಮಂದಿ ಶರೀರ ಬಿಟ್ಬಿಟ್ರು.
ನೋಡಿ ಇಲ್ಲಿ ಯಾವ ರೀತಿ ಇರುತ್ತಂದ್ರೆ, ಈಗ ಬರುವಂತ ಸಮಯ ಅಂತಿಮದಲ್ಲಿ ವೈದ್ಯರು ಕೂಡ ಏನು ಮಾಡದೇ ಇರುವಂತ ದಿನಗಳು ಬರುತ್ತೆ. ಅಷ್ಟು ಮಂದಿ ರೋಗಿಗಳಿರ್ತಾರೆ. ಯಾಕಂದ್ರೆ ಕೊರೋನಾ ಅಲ್ಲ, ಅದಕ್ಕಿಂತ ಡಬಲ್ ಆಗಿರುವಂತವು ಬರೋದಿದೆ ವೈರಸ್ಗಳು. ಆ ತರ ಕೋಟಿ ಕೋಟಿ ಆತ್ಮಗಳನ್ನ ತಗೊಂಡು ಹೋಗುವಂತ ಸಮಯನೂ ಕೂಡ ಈಗ ಬರೋದಿದೆ. ಆ ರೋಗಗಳು, ಅಷ್ಟು ಮಂದಿ ರೋಗಿಗಳಿರ್ತಾರೆ. ಅವ್ರು ಡಾಕ್ಟರ್ಗಳು ತಾನೇ ಏನು ಮಾಡಕ್ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ ಇರತ್ತೆ. ಆ ಸಮಯದಲ್ಲಿ ಕೇವಲ ನಿಮ್ಮ ದೃಷ್ಟಿಯ ಮೂಲಕ, ತರಂಗಗಳ ಮೂಲಕ ಅವರಿಗೆ ಅಲ್ಪಕಾಲಿಕವಾಗಿ ವರದಾನವನ್ನ ಕೊಟ್ಟು ಶಾಂತಿಯನ್ನ ನೀವು ಕೊಡ್ತೀರಾ ಅಂದ್ರೆ, ಅಂದ್ರೆ ನೀವು ಶಾಂತಿಯನ್ನ ಕೊಡ್ತೀರಾ ಅಂದ್ರೆ ಅವರು ಶಾಂತಿಯನ್ನ ಪಡ್ಕೊಳ್ತಾರೆ ಅಷ್ಟೇ. ಅಂದ್ರೆ ನೀವು ಶಾಂತಿ ಅಷ್ಟೇ ನೀವು ಕೊಡಕ್ಕಾಗೋದು ಕೂಡ ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಕೂಡ ನಾವು ಇಲ್ಲಿಂದ ಶಾಂತಿ, ಪ್ರೀತಿ, ಸುಖ, ಆನಂದ, ಈ ಎಲ್ಲಾ ಗುಣಗಳು, ಶಕ್ತಿಗಳನ್ನ ನಾವಿಲ್ಲಿ ಬಾಬಾರವರಿಂದ ಪಡ್ಕೊಂಡು ಖಾತೆಯಲ್ಲಿ ಜಮಾ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡಿರ್ಬೇಕು ಆತ್ಮದಲ್ಲಿ. ಆವಾಗ್ಲೇನೆ ನಾವ್ ಅಲ್ಲಿ ಕೊಡಕ್ಕಾಗೋದು. ನಾವಿಲ್ಲಿ ಸ್ಟಾಕ್ ಇಟ್ಕೊಂಡಿಲ್ಲ, ನಮ್ಮ ಹತ್ರ ಇಲ್ಲ ಅಂದ್ರೆ, ನಾವಿಲ್ಲಿ ಸ್ಟಾಕ್ ಇಟ್ಕೊಂಡಿರೋದನ್ನೇ ಅಲ್ಲಿ ಕೊಡಕ್ಕಾಗೋದು ಕೂಡ. ಇಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಹೆಂಗ್ ಕೊಡೋದು ನಾವು, ಅಲ್ವಾ? ಇದ್ರೆ ತಾನೇ ಕೊಡಕ್ಕಾಗತ್ತೆ. ಇವಾಗ ದುಡ್ಡು ನಮ್ಮ ಹತ್ರ ಇದೆ, ಸೇವಿಂಗ್ಸ್ ಇದೆ, ಯಾರಿಗಾದ್ರೂ ನಾವು ಸಹಯೋಗ ಕೊಡ್ಬೋದು. ಫ್ಯಾಮಿಲಿಯಲ್ಲಿ ಏನೇ ಒಂದು ಕಷ್ಟ ಬಂದ್ರು ಅದಕ್ಕೆ ನಾವು ಹಾಕ್ಬೋದು, ಅದು ಪರಿಹಾರ ಮಾಡ್ಬೋದು. ಇಲ್ಲ ಸೇವಿಂಗ್ಸೇ ಇಲ್ಲ, ದುಡ್ಡೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಅಲ್ವಾ? ಕೊಡಕ್ಕಾಗೋದಿಲ್ಲ, ಸಾಲನು ತೀರ್ಸಕ್ಕಾಗಲ್ಲ, ಏನು ಅದು ಸಾಲ್ವ್ ಮಾಡಕ್ಕಾಗಲ್ಲ ಪ್ರಾಬ್ಲಮ್ಸ್ ಎಲ್ಲ, ಅಲ್ವಾ? ಅದೇ ರೀತಿನೇ ನಾವು ಏನು ಪುರುಷಾರ್ಥ ಮಾಡ್ತಾ ಇದೀವಿ, ಇರೋ ಒಂದು 6 ತಿಂಗಳಾದ್ರೂ, ಇನ್ನಿರೋ ಸ್ವಲ್ಪ ಬರೋ ಸಮಯ ಆದ್ರೂ ಕೂಡ, ಇವಾಗ ಇರೋ ಸಮಯ ಎಷ್ಟು ಸಮಯ ಇದೆ ಅಷ್ಟು ಸಮಯ ಚೆನ್ನಾಗಿ ಪುರುಷಾರ್ಥ ಮಾಡಿ ಸಂಪಾದನೆ ಮಾಡಿಕೊಂಡು ತುಂಬಿಕೊಂಡು ಇದ್ದಾಗ ಅಂತಿಮದಲ್ಲಿ ನಾವು ನಮ್ಮ ದೃಷ್ಟಿಯ ಮೂಲಕ, ತರಂಗಗಳ ಮೂಲಕ, ಅಂದ್ರೆ ವೈಬ್ರೇಷನ್ ಮೂಲಕ ಅಲ್ಪಕಾಲಿಕವಾಗಿ ಅವರಿಗೆ ವರದಾನವನ್ನ ಕೊಟ್ಟು ಶಾಂತಿಯನ್ನ ಕೊಡ್ಬೋದು. ಆದ್ರೂ ಅಂದ್ರೆ ಶಾಂತಿಯನ್ನು ಕೊಡ್ಬೋದಷ್ಟೇ, ಆದ್ರೆ ತುಂಬಾ ಮಂದಿ ಶರೀರವನ್ನ ಬಿಟ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ ತುಂಬಾ ಮಂದಿ. ಆ ಸತ್ತೋಗಿರೋರನ್ನ ಸುಡುವಂತಹ ಸಮಯ ಕೂಡ ಇರೋದಿಲ್ಲ ಮಕ್ಕಳೇ ಅಂತಿದ್ದಾರೆ ಬಾಬಾ. ತುಂಬಾ ಮಂದಿ ಸತ್ತೋಗ್ತಾರೆ ಕೂಡ, ಸತ್ತೋಗಿರೋರನ್ನ ಸುಡುವಂತಹ ಸಮಯನೂ ಇರೋದಿಲ್ಲ, ಉಳುವಂತ ಸಮಯನೂ ಇಲ್ಲ, ಸುಡುವಂತಹ ಸಮಯನೂ ಇಲ್ಲ. ಯಾಕೆ ಅಂದ್ರೆ ಈಗ ಅತಿಯಲ್ಲಿ ಹೋಗ್ಬೇಕಲ್ವಾ, ಅತಿಯಿಂದ ಅಂತ್ಯ ಆಗ್ಬೇಕಲ್ವಾ. ಹಾಗಾಗಿ ಅಷ್ಟು ಮಂದಿ ಅಂದ್ರೆ ನೀವು ಅಲ್ಪಕಾಲಿಕವಾಗಿ ನೀವು ಅವ್ರಿಗೆಲ್ಲ ಶಾಂತಿ ಕೊಡ್ಬೋದು, ಬಟ್ ಅವರು ಶರೀರ ಬಿಟ್ಟು ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅವರನ್ನ ಸುಡೋ ಸಮಯನೂ ಇರೋದಿಲ್ಲ. ಅಂತಿಮದಲ್ಲಿ ಹೋಗ್ತಾ ಇದೆ ಸಮಯ, ಅಂತ್ಯ ಆಗ್ಬೇಕು. ಈ ದಿನದ ಒಂದು ವಾರ್ತೆಗಳನ್ನು ಕೂಡ ನೋಡಿ, ಎಷ್ಟು ರೋಗಗಳು ಎಷ್ಟು ತೊಂದರೆಯಿಂದ, ಅಂದ್ರೆ ಎಷ್ಟು ತೊಂದರೆಗಳನ್ನ ಕೊಡ್ತಿದೆ, ಅಲ್ವಾ? ಆ ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿಯಕ್ ಆಗೋದಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ಏನೋ ಒಂದು ರೋಗ ಇರುತ್ತೆ, ಅದಕ್ಕೆ ಹೊಸದಾಗಿ ಬರುತ್ತೆ, ಅದಕ್ಕೆ ಔಷಧಿಯನ್ನ ಕಂಡುಹಿಡಿಬೇಕು. ಅವಾಗ ಏನಾಗ್ಬಿಡತ್ತೆ, ಆ ಕಂಡುಹಿಡಿಯೋಷ್ಟು ಒಳಗಡೆನೆ ಎಷ್ಟೋ ಮಂದಿ ಶರೀರ ಬಿಟ್ಬಿಡ್ತಾರೆ, ಅಂದ್ರೆ ಸತ್ತು ಹೋಗ್ಬಿಡ್ತಾರೆ. ಅಂದ್ರೆ ಅತಿಯಲ್ಲಿ ಹೊರಟೋಗುತ್ತೆ ಅಲ್ವಾ ಅಂತಿದ್ದಾರೆ ಬಾಬಾ. ಯಾವಾಗಾದ್ರೆ ಈ ತರ ನಡೆಯುತ್ತೋ ಆವಾಗ ಡಾಕ್ಟರ್ಗಳು ಕೂಡ ಅನ್ಕೊಳ್ತಾರೆ ನಮಗಿಂತ ಶ್ರೇಷ್ಠವಾದದ್ದು ಏನೋ ಇದೆ ಅಂತ. ಇವಾಗಾದ್ರೆ ಡಾಕ್ಟರ್ಗಳಿಗೂ ಕೂಡ ಅಹಂಕಾರ ಇದೆ, ಆಯ್ತಾ? ಅಹಂಕಾರದಿಂದ ಏನಂತಾರೆ, ಆತ್ಮನೂ ಇಲ್ಲ ಏನೂ ಇಲ್ಲ ಬಿಡು, ಎಲ್ಲ ಈ ಒಂದು ಮೆಡಿಕಲ್ ಇಂದನೇ ಎಲ್ಲ ಆಗ್ತಾ ಇರುವಂತದ್ದು, ಈ ಒಂದು ಮೆಡಿಕಲ್ ಫೀಲ್ಡ್ ಇಂದನೇ ಎಲ್ಲಾನು ನಡೀತಾ ಇದೆ ಅಂತ ಅನ್ಕೊಳ್ತಾ ಇದ್ದಾರೆ. ಮುಂದೆ ಅವರು ಕೂಡ ಅನುಭವ ಮಾಡ್ಕೊತಾರೆ, ಅವರು ಕೂಡ ಕಂಟ್ರೋಲ್ ಮಾಡಕ್ಕಾಗದೆ ಇರುವಂತ ಪರಿಸ್ಥಿತಿಗಳು ಅವರು ಕೂಡ ಫೇಸ್ ಮಾಡ್ತಾರೆ. ಆಗ ಅಂತ ಪರಿಸ್ಥಿತಿಗಳಲ್ಲಿ ಅವರ ದೃಷ್ಟಿ ಕೂಡ ಎಲ್ಲಿಗೋಗುತ್ತೆ ಅಂತವರು. ಇವಾಗ ಡಾಕ್ಟರ್ಗಳು ಮೆಡಿಕಲ್ ಬಿಟ್ರೆ ಇನ್ನೊಂದೇನು ಇಲ್ಲ, ಇದು ಬಿಟ್ರೆ ಇನ್ಯಾವುದು ಇಲ್ಲ, ಯಾವ್ದೋ ಅಂದ್ರೆ ಬೇರೆ ದಾರಿ ಇಲ್ಲ, ಇವರೆಲ್ಲ ಬರೀ ಆತ್ಮ ಅದು ಇದು ಅದು ಅನ್ಕೊಂಡು ಏನೇನೋ ಹೇಳ್ತಾರೆ ಅಂತ ಅವರ ಒಂದು ಮೆಡಿಕಲ್, ಅವರ ಒಂದು ಇದ್ರಲ್ಲೇನೆ ಅಹಂಕಾರದಿಂದ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಾಗತ್ತೆ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ಆಗ ಆ ಪರಿಸ್ಥಿತಿಯಲ್ಲಿ ದೃಷ್ಟಿ ಎಲ್ಲೋಗುತ್ತೆ. ಈಗ ಅಂದ್ರೆ ಅವ್ರು ಇಲ್ಲೇ ಬರ್ತಾರೆ, ಎಲ್ಲೂ ಹೋಗ್ತಾರೆ. ಅವಾಗ ಎಲ್ಲರಿಗೂ ಕೂಡ ಒಂದೇ ಅಂಗಡಿ ಇದು ಬಾಬಾರವರದ್ದು, ಇಲ್ಲೇ ಬರ್ಬೇಕವ್ರು.
ಈಗ ಇನ್ನು ಹೊಸ ಹೊಸ ರೋಗಗಳು ಕೆಲವು ಬರುವುದಿದಾವೆ. ಆ ಹೊಸ ರೋಗಗಳು ಹೊಸ ಪರಿವರ್ತನೆಯನ್ನ ತಗೊಂಡ್ಬರುತ್ತೆ. ಕೊರೋನಾನೇ ಅಷ್ಟು ಪರಿವರ್ತನೆ ತಂತು, ಇನ್ನು ಬರೋ ರೋಗಗಳು ಅದಕ್ಕಿಂತ ತುಂಬಾ ಭಯಂಕರವಾಗಿರುತ್ತೆ. ಆಯ್ತಾ, ಅವು ಹೊಸ ಪರಿವರ್ತನೆಯನ್ನ ತರುತ್ತೆ. ಅವು ಕೂಡ ಅಷ್ಟೇನೆ. ಅವು ಕೂಡ ಕೊರೋನಾ ಟೈಮಲ್ಲಿ ಹೆಂಗಿತ್ತು ಅದಕ್ಕಿಂತ 100 ಪಟ್ಟು ಜಾಸ್ತಿ ಆಗಿನೇ ಹೋಗುವಂಥದ್ದು. ಶಾಂತಿ ಶಕ್ತಿಯ ಮುಂದೆ ವಿಜ್ಞಾನ ಶಕ್ತಿ ತಪ್ಪದೆ ತಲೆಬಾಗತ್ತೆ. ವಿಜ್ಞಾನದಲ್ಲಿ ದೊಡ್ಡ ದೊಡ್ಡವರು ಕೂಡ ಈಗ ಅವರು ಅಂದ್ರೆ ನಿರಾಶೆಯನ್ನು ಪಡ್ತಾರೆ ಕೂಡ. ಅವರು ಇನ್ನ ಎಲ್ಲಿಗೆ ಹೋಗ್ತಾರೆ? ಅವರು ಕೂಡ ಎಲ್ಲಿ ಹೋಗ್ತಾರೆ? ಶಾಂತಿ ಶಕ್ತಿ ಸಂಪನ್ನ ಆತ್ಮಗಳಾದಂತ ನಿಮ್ಮ ಕಿರಣಗಳು ಎಲ್ಲಾದ್ರೆ ಕಾಣಿಸುತ್ತೋ ಅಲ್ಲಿಗೆ ದೃಷ್ಟಿ ಹೋಗುತ್ತೆ. ಅರ್ಥ ಆಯ್ತಾ? ಅಣುವಿಂದನೇ ಅವರು ಅಣುಬಾಂಬುಗಳು ತಯಾರು ಮಾಡಿದ್ರು. ಆತ್ಮ ಅನ್ನೋ ಅಣುವು ಅವರಲ್ಲಿ ಇಲ್ಲ ಅಂದ್ರೆ ಅಣುಬಾಂಬುಗಳು ಹೆಂಗ್ ತಯಾರು ಮಾಡ್ತಾರವರು? ಯೋಚನೆ ಮಾಡಿ ಅಂತಿದ್ದಾರೆ ಬಾಬಾ. ಯಾವಾಗಾದ್ರೆ 4 ಕಡೆ ಅಂಧಕಾರ ವ್ಯಾಪಿಸುತ್ತೋ, ಹರಡುತ್ತೋ, ಆಗ ನಿಮ್ಮ ಕಿರಣಗಳು ಸ್ಪಷ್ಟವಾಗಿ ಕಾಣುತ್ತೆ. ಆಯ್ತಾ? ಅಂಧಕಾರ ಫುಲ್ಲು 4 ಕಡೆ ಅಂಧಕಾರ ಕಾಣ್ಬೇಕು. ಯಾಕಂದ್ರೆ ಎಲ್ಲ ಫೇಲ್ ಆಗ್ಬಿಡುತ್ತೆ. ಸೈನ್ಸ್ ಫೇಲ್ ಆಗುತ್ತೆ, ಮೆಡಿಕಲ್ ಎಲ್ಲ ಫೇಲ್ ಆಗುತ್ತೆ, ಯಾವುದು ಇರೋದಿಲ್ಲ. ಎಜುಕೇಶನ್ ಫೀಲ್ಡ್ ಇರ್ಬೋದು, ಪ್ರತಿಯೊಂದು ಎಲ್ಲ ಫೇಲ್ ಆಗ್ಬಿಡತ್ತೆ. ಏನು ಕಾಣೋದಿಲ್ಲ, ಫುಲ್ಲು ಕತ್ಲು, ಎಲ್ಲೂ ದಾರಿ ಇಲ್ಲ, ಯಾವುದು ಮಾರ್ಗ ಇಲ್ಲ. ಅವಾಗ ಎಲ್ಲಿ ಹೋಗ್ತಾರೆ? ನಿಮ್ಮ ಒಂದು ಶಾಂತಿಯ ಕಿರಣಗಳು ಸ್ಪಷ್ಟವಾಗಿ ಅವರಿಗೆ ಕಾಣುತ್ತೆ, ನಿಮ್ಮ ಸೈಲೆಂಟ್ ಶಕ್ತಿ ಅವರಿಗೆ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗಾದ್ರೆ ನಡೀತಿದೆ ಎಲ್ಲನೂ ಕೂಡ, ಆದ್ರೆ ಸ್ವಲ್ಪ ಸಮಯದಲ್ಲಿ ಎಲ್ಲ ಸಮಾಪ್ತಿ ಆಗತ್ತೆ. ನಾವು ನೋಡ್ತೀವಿ ಕೂಡ ಇವೆಲ್ಲ. ಯಾಕಂದ್ರೆ ನಾವೀಗ ಅಂತಿಮ ಸಮಯದಲ್ಲಿ ಇದೀವಲ್ಲ, ಅದಕ್ಕೋಸ್ಕರ. ಸಂಗಮ ಯುಗದಲ್ಲೇನೆ ಪ್ರಕೃತಿ ಸಹಯೋಗಿ ಆಗುವಂತ ಪಾತ್ರವನ್ನ ಪ್ರಾರಂಭ ಮಾಡುತ್ತೆ. ಇಲ್ಲೇನೆ ಮಾಸ್ಟರ್ ಪ್ರಕೃತಿ ಪತಿಗಳಿಗೆ ಸರ್ವ ಒಂದು ವ್ಯವಸ್ಥೆಗಳನ್ನು ಮಾಡುತ್ತೆ. ಯಾವುದು? ಪ್ರಕೃತಿ. ಎಲ್ಲಾ ಕಡೆಯಿಂದ ಅವಕಾಶ ಸಿಗುತ್ತೆ. ಆಮೇಲೆ ಏನ್ ಮಾಡ್ತಾರೆ? ಭಕ್ತಿಯಲ್ಲಿ ಮಹಿಮೆ ಮಾಡ್ತಾರಲ್ವಾ, ಎಲ್ಲಾ ಪ್ರಕೃತಿ ತತ್ವಗಳನ್ನ ದೇವತೆಗಳ ರೂಪದಲ್ಲಿ ತೋರಿಸಿದ್ದಾರೆ ನೋಡಿ. ಈಗ ನೀರನ್ನು ದೇವತೆಯಾಗಿ ಭಾವಿಸ್ತಾರೆ, ಗಾಳಿಯನ್ನು ಕೂಡ ಅಲ್ವಾ, ಗಂಗಾ ಮಾತೆ ಅಂತಾರ ನೀರಿಗೆ. ವಾಯುಗೂ ಕೂಡ ದೇವರು ಅಂತಾನೆ ಭಾವಿಸ್ತಾರೆ. ಭೂಮಿ ತಾಯಿ ಅಂತಾರೆ, ಅಗ್ನಿದೇವ ಅಂತಾರೆ. ಹಿಂಗೆ ಎಲ್ಲಾ ಒಂದು ತತ್ವಗಳನ್ನು ದೇವತೆಗಳಾಗಿ ಪೂಜೆ ಮಾಡ್ತಾರೆ. ದೇವತೆ ಅಂದ್ರೆ ಕೊಡುವಂತವರು. ದೇವತೆ ಅಂದ್ರೆ ಯಾರು? ಕೊಡುವಂತವರು. ಅದಕ್ಕೆ ಪ್ರಕೃತಿ ಅಂತಿಮದಲ್ಲಿ ಪ್ರಕೃತಿ ತತ್ವಗಳೆಲ್ಲನೂ ನಿಮಗೆ ಸಹಯೋಗ ಕೊಡೋ ದಾತರಾಗ್ಬಿಡುತ್ತೆ ಪ್ರಕೃತಿ 5 ತತ್ವಗಳು ಕೂಡ. ಈಗ್ಲೂ ನೋಡಿ, ಅದು ನಮಗೆ ಗಾಳಿ ಕೊಡುತ್ತೆ ಅಲ್ವಾ, ಬಿಸಿಲು ಕೊಡ್ತಿದೆ, ನಮಗ್ ಬೇಕಾಗಿರುವಂತದ್ದೆಲ್ಲ ಪ್ರಕೃತಿ ಕೊಡ್ತಿದೆ ಅಲ್ಲ. ಅದು ಕೊಡೋದಷ್ಟೇ ಗೊತ್ತು, ಅದು ದಾತ, ಪ್ರಕೃತಿ ದಾತ. ನೋಡಿ, ನಮ್ಮ ರಚನೆ ದಾತ, ನಾವು ರಚಯಿತರಾಗಿ ಆ ಒಂದು ಗುಣ ನಮ್ಮಲ್ಲಿ ಇಲ್ಲ. ಆದ್ರೆ ನಾವು ಆ ಒಂದು ಪ್ರಕೃತಿ ಜೀತರಾಗಿ, ನಾವು ಸಂಪೂರ್ಣರಾಗಿ, ಸರ್ವಶಕ್ತಿ ಸಂಪನ್ನ, ಸರ್ವಗುಣ ಸಂಪನ್ನ ಆ ಸ್ಥಿತಿ ನಮ್ಮಲ್ಲಿ ಬಂತು ಅಂತಂದ್ರೆ ಆ ಸಮಯದಲ್ಲಿ ಪಂಚತತ್ವಗಳು ನಮಗೆ ಸಹಯೋಗ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ದಾತರಾಗ್ಬಿಡುತ್ತೆ, ನಿಮಗೆ ಸಹಯೋಗ ಕೊಡುವಂತ ದಾತರಾಗ್ಬಿಡತ್ತೆ. ಸಮುದ್ರ ಕೂಡ ನಿಮಗೆ ಸಹಯೋಗ ಮಾಡುತ್ತೆ ಆ ಸಮಯದಲ್ಲಿ. 4 ಕಡೆ ಇರುವಂತಹ ಸಾಮಗ್ರಿಗಳನ್ನ ಭಾರತ ಭೂಮಿಗೆ ತಗೊಂಬರುವಂತಹ ಸಹಾಯ ಮಾಡುತ್ತೆ. ಇವಾಗ ಸತ್ಯುಗಕ್ಕೆ ಏನೇನ್ ಬೇಕು? ಬಂಗಾರ ಬೇಕು, ವಜ್ರ ಬೇಕು ಅಲ್ವಾ, ಏನೇನು ಬೇಕು ಸತ್ಯುಗ ಕಟ್ಟಕ್ಕೆ, ಎಲ್ಲವನ್ನ ಸಮುದ್ರನು ತಗೊಂಬರತ್ತೆ ಅಂತ ಹೇಳ್ತಿದ್ದಾರೆ. ಪಂಚತತ್ವಗಳು ತಗೊಂಬರುತ್ತೆ. 4 ಕಡೆ ಇರುವಂತ ಸಾಮಗ್ರಿಯನ್ನ ಭಾರತ ಭೂಮಿಗೆ ತಗೊಂಬರೋ ಸಹಾಯ ಮಾಡುತ್ತೆ. ಆದ್ದರಿಂದಲೇ ಸಾಗರ ರತ್ನಗಳಿಂದ ತುಂಬಿರುವಂತಹ, ಅಂದ್ರೆ ಸಾಗರನು ರತ್ನಗಳಿಂದ ತುಂಬಿರುವ ಒಂದು ಬುಟ್ಟಿಗಳನ್ನ ತಂದ ಅಂತ ಕೂಡ ಹೇಳ್ತಾರೆ. ಹಾಗೇನೆ ಭೂಮಿ ಕಂಪಿಸುತ್ತೆ, ಭೂಕಂಪ ಆಗತ್ತೆ. ಶ್ರೇಷ್ಠಾತ್ಮಗಳಾದ ನಿಮಗೋಸ್ಕರ ಬೆಲೆಯುಳ್ಳ ವಸ್ತುಗಳೆಲ್ಲದನ್ನ ಭಾರತ ದೇಶಕ್ಕೆ ಸೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಭೂಕಂಪನೂ ಕೂಡ, ಭೂಕಂಪ ಆದ್ರೂ ಕೂಡ ಏನಾಗ್ಬಿಡತ್ತೆ? ಸೇರಿಸುತ್ತೆ. ಅಂದ್ರೆ ನಮಗೋಸ್ಕರ
ಬೆಲೆಯುಳ್ಳ ವಸ್ತುಗಳೆಲ್ಲವನ್ನು, ನಮಗ್ ಬೇಕಾಗಿರುವಂತ ಸತ್ಯುಗಕ್ಕೆ ಬೇಕಾಗಿರುವಂತ ವಸ್ತುಗಳೆಲ್ಲವನ್ನ ಭಾರತ ದೇಶಕ್ಕೆ ಸೇರಿಸೋದಕ್ಕೆ ಸಹಯೋಗ ಮಾಡತ್ತೆ. ಇಂದ್ರನ ಬಗ್ಗೆನೂ ಕೂಡ ಹೇಳ್ತಾರೆ ಅಲ್ವಾ, ಅಂದ್ರೆ ಮಳೆನೂ ಕೂಡ ಭೂಮಿಯನ್ನ ಶುದ್ಧ ಮಾಡೋದ್ರಲ್ಲಿ ಸಹಯೋಗ ಮಾಡೋದಕ್ಕೆ ಹಾಜರಾಗ್ಬಿಡತ್ತೆ ಅಂತ ಇಂದ್ರನ ಒಂದು ಕತೆ ಇದೆ. ಇಷ್ಟು ಕೊಳಕು ನೀವು ಶುದ್ಧ ಮಾಡಕ್ಕಾಗತ್ತಾ? ಈ ಪ್ರಪಂಚದಲ್ಲಿ ಎಷ್ಟು ಕೊಳಕಿದೆ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಷ್ಟು ಕೊಳಕಿದೆ, ನೀವು ಶುದ್ಧ ಮಾಡಕ್ಕಾಗತ್ತಾ? ಆಗಲ್ಲ, ಕ್ಲೀನ್ ಮಾಡಕ್ ಆಗಲ್ಲ. ಆದ್ದರಿಂದ ಇಡೀ ಪ್ರಕೃತಿಯ ಒಂದು ಸಹಯೋಗ ಸಿಗುತ್ತೆ ನಿಮಗೆ. ನಾವು ಬೈಕೊಳ್ಳೋದಲ್ಲ, ಅಲ್ಲಿ ಸುನಾಮಿ ಆಗ್ತಿದೆ, ಇಲ್ಲಿ ಭೂಕಂಪ ಆಗ್ತಿದೆ, ಅದಾಗ್ತಿದೆ, ಅಯ್ಯೋ ಅಷ್ಟು ಮಂದಿ ಶರೀರ ಬಿಟ್ರು, ಇಷ್ಟು ಮಂದಿ ಶರೀರ ಬಿಟ್ರು, ಅದರಿಂದ ತೊಂದರೆ ಆಗ್ತಿದೆ, ಇದರಿಂದ ತೊಂದರೆ ಅವೆಲ್ಲ ಆಗ್ಲೇಬೇಕು. ಅವೆಲ್ಲ ನಮಗೋಸ್ಕರ ಹೊಸ ಪ್ರಪಂಚ ತರೋದಕ್ಕೋಸ್ಕರನೇ ಅವೆಲ್ಲ ಕ್ಲೀನ್ ಮಾಡೋದಕ್ಕೆ ಅವೆಲ್ಲ ತನ್ನ ಆಟ ಈಗ ಶುರು ಮಾಡ್ಕೊಂಡಿದೆ. ಎಲ್ಲವೂ ಕೂಡ ಆಗತ್ತೆ ಇವಾಗೆಲ್ಲನೂ ಕೂಡ. ಹಾಗಾಗಿ ನಾವು ಅದನ್ನ ತಿರಸ್ಕಾರ ಮಾಡ್ತಾ ಬಂದಿದ್ರು ಕೂಡ ಅದು ನಮ್ಗೆ ಕೊಡ್ತಾನೆ ಬಂದಿದೆ. ಈಗ ನಾವು ಅದನ್ನ ಸಂಪೂರ್ಣವಾದ ಒಂದು ಸಹಯೋಗವನ್ನ ನಾವು ಅಂತಿಮದಲ್ಲಿ ತಗೊಳ್ತೀವಿ. ನೋಡಿ, ಅದನ್ನೇ ಹೇಳ್ತಿದ್ದಾರೆ, ಇಡೀ ಪ್ರಕೃತಿಯ ಒಂದು ಸಹಯೋಗ ನಿಮಗೆ ಸಿಗುತ್ತೆ ಕ್ಲೀನ್ ಮಾಡೋದಕ್ಕೆ. ಕೆಲವುದನ್ನ ಮಳೆ ತಗೊಂಡ್ ಹೊರ್ಟೋಗುತ್ತೆ, ಕ್ಲೀನ್ ಮಾಡ್ಬಿಡುತ್ತೆ ಮಳೆ. ಬೆಂಕಿ ಬಗ್ಗೆ ಅಂತೂ ನಿಮ್ಗೆ ಗೊತ್ತು ತಾನೆ, ಸುಟ್ಟಾಕ್ಬಿಡುತ್ತೆ, ಎಲ್ಲಾನು ಭಸ್ಮ ಮಾಡ್ಬಿಡುತ್ತೆ ಬೆಂಕಿ. ಆದ್ದರಿಂದ ಅಂತಿಮದಲ್ಲಿ ಎಲ್ಲಾ ತತ್ವಗಳು ಶ್ರೇಷ್ಠ ಆತ್ಮಗಳಾದಂತ ನಿಮಗೆ ಸಹಯೋಗ ಕೊಡುತ್ತೆ, ಮತ್ತೆ ಸರ್ವಾತ್ಮಗಳು ಕೂಡ ಅನುಭವ ಮಾಡ್ಕೋತಾರೆ. ಈ ತರ ಅಂದ್ರೆ ಈ ಸಹಯೋಗ ಕೊಡೋದನ್ನ ಸರ್ವಾತ್ಮಗಳು ಅನುಭವ ಮಾಡ್ಕೋತಾರೆ. ಈ ತರ ಸಹಯೋಗ ಕೊಟ್ಟಿರೋ ಕಾರಣವಾಗಿನೇ ಪಂಚತತ್ವಗಳಿಗೂ ಕೂಡ ಮನುಷ್ಯರ ರೂಪ ಅಂದ್ರೆ ಪಂಚತತ್ವಗಳಿಗೂ ಕೂಡ ಪಂಚತತ್ವಗಳನ್ನು ಕೂಡ ದೇವತೆಗಳಾಗಿ ದ್ವಾಪರ ಯುಗದಿಂದ ಪೂಜೆ ಮಾಡ್ತಿದ್ದಾರೆ. ನೋಡಿ, ಸೂರ್ಯ, ಭೂಮಿ ಇವು ಪ್ರಕೃತಿ ತತ್ವಗಳೇ ಅಲ್ವಾ? ಆದ್ರೂ ಅವುಗಳಿಗೆ ಮನುಷ್ಯ ರೂಪಗಳನ್ನ ಕೊಟ್ಟು ಸೂರ್ಯ ಭಗವಾನ್, ಭೂದೇವಿ, ವಾಯುದೇವ ಅಂತ ಕೊಂಡಾಡ್ತಾರೆ, ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಯಾಕೆ? ಇವೆಲ್ಲ ಈ ಸಮಯದಲ್ಲಿ ಸಹಯೋಗ ಕೊಡುತ್ತೆ, ಎಲ್ಲ ಕ್ಲೀನ್ ಮಾಡ್ಬಿಡುತ್ತೆ. ನೋಡಿ, ಹೇಳಿದ್ರಲ್ಲ, ಎಲ್ಲಿಲ್ಲದೆಲ್ಲ ಬಂಗಾರ ಎಲ್ಲ ಎತ್ಕೊಂಬಂದ್ ಹಾಕತ್ತೆ, ಬಂಗಾರನ ಎತ್ಕೊಂಬಂದ್ ಹಾಕತ್ತೆ, ವಜ್ರನ ಎತ್ಕೊಂಬಂದ್ ಹಾಕತ್ತೆ, ಬೆಳ್ಳಿನೂ ಎತ್ಕೊಂಬಂದ್ ಹಾಕತ್ತೆ, ಎಲ್ಲಾನು ಎತ್ಕೊಂಬಂದ್ ಹಾಕತ್ತೆ. ಏನೇನ್ ಬೇಕೋ ಅವೆಲ್ಲ ಎತ್ಕೊಂಬಂದ್ ಹಾಕತ್ತೆ. ಮತ್ತೆ ತುಂಬಾ ಸಹಯೋಗನೂ ಕೂಡ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲ ಕ್ಲೀನ್ ಮಾಡ್ಬಿಡುತ್ತೆ, ಶುದ್ಧ ಮಾಡ್ಬಿಡುತ್ತೆ. ಯಾಕಂದ್ರೆ ಇಡೀ ಪ್ರಪಂಚನೇ ಏನಾಗುತ್ತೆ, 3 ಭಾಗ ನೀರಾಗಿ 1 ಭಾಗ ಭೂಮಿ ಆಗ್ಬೇಕು. ಎಲ್ಲ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಇಡೀ ವರ್ಲ್ಡ್, ವಿಶ್ವ. 1 ಭಾಗ ನೀರಿರುತ್ತೆ, ಮತ್ತೆ 1 ಭಾಗ ಭೂಮಿ ಇರುತ್ತೆ, 3 ಭಾಗ ನೀರಿರುತ್ತೆ. ಆ 1 ಭಾಗದಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕು, ಗೊಬ್ಬರ ಆಗ್ಬಿಡ್ಬೇಕು. ಈ ಶರೀರಗಳು ಸಹ ಗೊಬ್ಬರ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಬಾಬಾ. ಏನೇನು ಕಾಣ್ತಿದೆ ಅದೆಲ್ಲ ಗೊಬ್ಬರ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಈಗ ಅಂತಿಮ ಸಮಯಕ್ಕೆ ನೀವು ರೆಡಿ ಆಗ್ಬೇಕು, ಬಾಬಾ ಸಮಾನವಾಗಿ ಆಗ್ಬೇಕು. ಬಾಬಾ ಸಮಾನವಾಗಾದ್ರಿ ಅಂದ್ರೆ ಅಂತಿಮ ಸಮಯಕ್ಕೆ ನೀವು ರೆಡಿ ಆದ್ರಿ. ಮತ್ತೆ ಪರಿಶೀಲನೆ ಮಾಡ್ಕೊಳ್ಳಿ, ಮನಸ್ಸಿನ ಮೂಲಕ ಆಗ್ಲಿ, ವಾಚಾ ಮೂಲಕ ಆಗ್ಲಿ, ಕರ್ಮಣ ಮೂಲಕ ಆಗ್ಲಿ, ಯಾವುದೇ ಕರ್ತವ್ಯ ಮಾಡ್ತಿದ್ರು ನಾನು ಮಾಡುವಂತವನು ನಿಮಿತ್ತ ಮಾತ್ರ, ಮಾಡಿಸುವಂತವರು ಯಜಮಾನಿ ಶಿವಬಾಬಾ ಅನ್ನೋ ಪಾಠ ನಡೀತಾ ನಡೀತಾ ಮರ್ತೋಗ್ತಾ ಇಲ್ಲ ತಾನೆ? ನಡೀತಾ ತಿರುಗಾಡ್ತಾ ಸಮಯ ಹೋಗ್ತಂತೆ ಮರ್ತೋಗ್ತಿಲ್ಲ ತಾನೆ? ಲಕ್ಷ್ಯ ಮತ್ತೆ ಲಕ್ಷಣಗಳು ಎರಡನ್ನ ಸಮಾನವಾಗಿ ತಯಾರು ಮಾಡ್ಕೊಳ್ಳಿ. ನಾನು ಬಾಬಾ ಸಮಾನವಾಗ್ಬೇಕು ಅನ್ನೋ ಲಕ್ಷ್ಯ ಇದೆ, ಮತ್ತೆ ಲಕ್ಷಣಗಳು ಕೂಡ ಹಾಗೆ ಇರ್ಬೇಕು ಬಾಬಾ ಸಮಾನವಾಗಿ. ಎರಡನ್ನೂ ನೀವು ಸಮಾನವಾಗಿ ತಯಾರು ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ನೀವು ಬಾಬಾ ಸಮಾನವಾಗಿ ಆಗ್ಬೇಕು ಅಂದ್ರೆ ಪರಿಶೀಲನೆ ಮಾಡ್ಕೊಳ್ಳಿ. ಮನಸ್ಸಿಂದ ಆಗ್ಲಿ, ವಾಚಾದಿಂದ ಆಗ್ಲಿ, ಕರ್ಮಣದಿಂದ ಆಗ್ಲಿ, ಯಾವುದೇ ಕರ್ತವ್ಯ ಮಾಡಿ. ಈಗ ಮನಸ್ಸಿಂದ ನಾವು ಸಂಕಲ್ಪಗಳನ್ನ ಸೃಷ್ಟಿ ಮಾಡ್ತೀವಿ, ವಾಚಾ ಮೂಲಕ ಮಾತಾಡ್ತೀವಿ, ಕರ್ಮಣ ಮೂಲಕ ಕರ್ಮಗಳನ್ನ ನಾವು ಮಾಡ್ತೀವಿ ಅಲ್ವಾ? ಕರ್ಮಣ ಅಂತಂದ್ರೆ ಮಾತಾಡುವಂಥದ್ದಿರ್ಬೋದು, ನೋಡುವಂಥದ್ದಿರ್ಬೋದು, ಎಲ್ಲನೂ ಬರುತ್ತೆ. ನಮ್ಮ ಒಂದು ದೃಷ್ಟಿ ಎಲ್ಲವೂ ಕೂಡ ಕರ್ಮಣ ಲೆಕ್ಕದಲ್ಲೇನೆ ಬರುತ್ತೆ. ಇದ್ರು ಕೂತ್ಕೊಂಡ್ರು ಏನೇ ಮಾಡಿದ್ರು, ಮತ್ತೆ ಏನೇ ಮಾಡ್ತಿದ್ರು ಕೂಡ ನಾನು ಕೇವಲ ನಿಮಿತ್ತವಾಗಿ ಮಾಡುವಂತವನು, ಮಾಡಿಸುವಂತವರು ಯಜಮಾನಿ ಶಿವಬಾಬಾ. ಈ ಪಾಠ ಪಕ್ಕ ಇರ್ಬೇಕು, ಮರಿಬಾರ್ದು.
ಈಗ ಪ್ರಪಂಚದ ಒಂದು ಪರಿಸ್ಥಿತಿಗಳು ಏನಾಗ್ಬಿಡತ್ತೆ, ತುಂಬಾ ಅಂದ್ರೆ ಈ ಪ್ರಪಂಚ ಹಾಳಾಗೋದು ಇವಾಗ ತುಂಬಾ ಅಂತ್ಯ ಆಗ್ಬೇಕಲ್ಲ, ಅದರಲ್ಲಿ ಬಲವಾಗಿ ಇವಾಗ ಅಂತ್ಯ ಆಗೋದಕ್ಕೆ ಬಲವಾಗಿ ಪ್ರಾರಂಭ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಅಕಸ್ಮಾತ್ ಆಗಿ ನಡೆಯುತ್ತೆ, ಅಕಸ್ಮಾತ್ ಆಗಿ ನಡೆಯುತ್ತೆ, ಅಚಾನಕ್ ಅಂತ ಹೇಳ್ಬಿಟ್ಟಿದಾರ ಬಾಬಾ. ಈ ಒಂದು ಮಹಾವಾಕ್ಯವನ್ನ ಎಷ್ಟೋ ಕಾಲದಿಂದ ಬಾಬಾ ನಿಮಗೆ ಹೇಳ್ತಾನೆ ಬಂದಿದ್ದಾರೆ, ಅಚಾನಕ್ ಅಚಾನಕ್, ಎವರ್ ರೆಡಿ ಎವರ್ ರೆಡಿ ಅಂತ. ಈಗ ಪ್ರಪಂಚದ ಪರಿಸ್ಥಿತಿಗಳು ಇನ್ನ ಅತಿರೇಕಕ್ಕೆ ಹೋಗುತ್ತೆ, ತುಂಬಾ ಅತಿರೇಕಕ್ಕೆ ಹೋಗೋದಕ್ಕೆ, ಪ್ರಪಂಚ ಇನ್ನು ಹಾಳಾಗೋದಕ್ಕೆ, ಪತಿತ ಆಗೋದಕ್ಕೆ, ಇನ್ನು ತುಂಬಾ ತುಂಬಾ ಪತಿತ, ಝೀರೋ ಅಂದ್ರೆ ಒಂದೇ ಒಂದು ಇದು ಇಂಚಷ್ಟು ಒಂಚೂರು ಕೂಡ ಏನು ಒಳ್ಳೇದಿರಲ್ಲ, ಆ ರೀತಿ ಅಷ್ಟು ಅತಿಯಲ್ಲಿ ಹೊರಟೋಗ್ಬಿಡುತ್ತೆ. ಆ ರೀತಿ ಇವಾಗ ಆಗೋದಕ್ಕೆ, ಅಷ್ಟು ಬಲವಾಗಿ ಹಾಳಾಗೋದಕ್ಕೆ ಪ್ರಪಂಚ ಪ್ರಾರಂಭ ಆಗ್ತಾ ಇದೆ. ಅಕಸ್ಮಾತ್ ಆಗಿ ನಡೆಯುತ್ತೆ. ಈ ಮಹಾವಾಕ್ಯವನ್ನ ಎಷ್ಟೋ ದಿನದ ಹೇಳ್ತಾ ಬಂದಿದ್ದೀನಿ, ಈಗ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಚೆಕ್ ಮಾಡ್ಕೊಳ್ಳಿ, ಈಗ ಗಮನ ಕೊಡಿ. ನಾನೇನಾಗ್ಬೇಕು ಈಗ? ನಾನು ಬಾಬಾ ಸಮಾನವಾಗ್ಬೇಕು, ಬಾಪ್ ಸಮಾನ ಆಗ್ಬೇಕು. ಬಾಪ್ ಸಮಾನ ನಾನು ಆದೆ ಅಂತಂದಾಗ ಸಂಪೂರ್ಣ ಸ್ಥಿತಿ, ಸಂಪನ್ನ ಸ್ಥಿತಿ ಬರುತ್ತೆ. ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಬಾಬಾ ಹೇಳ್ದಂಗೆ ನಾವು ಕೇಳ್ಬೇಕು. ತಂದೆ ಏನ್ ಶ್ರೀಮತ ಕೊಡ್ತಾರೋ ಅದ್ರ ಪ್ರಕಾರ ನಾವು ನಡಿಬೇಕು. ಎಲ್ಲವನ್ನ ನಾವು ಬಾಬಾರವರಿಗೆ ಅರ್ಪಣೆ ಮಾಡ್ಬೇಕು. ಎಲ್ಲವನ್ನು ಸೂಕ್ಷ್ಮವಾಗಿ, ಸ್ಥೂಲವಾಗಿ, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನು ನಾವು ಬಾಬಾರವರಿಗೆ ಅರ್ಪಣೆ ಮಾಡ್ಬೇಕು. ಯಾವುದು ನಾನು ಇಲ್ಲ, ನನ್ನದು ಇಲ್ಲ, ಇನ್ನೊಬ್ರದ್ದು ಇಲ್ಲ, ಮತ್ತೊಬ್ರದ್ದು ಇಲ್ಲ, ಯಾವುದು ಇಲ್ಲ, ಇಲ್ಲ, ಕೇವಲ ಬಾಬಾ. ಆ ರೀತಿ ನಾವು ಅರ್ಪಣೆ ಆಗ್ಬೇಕು. ಕೇವಲ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. ಏಕನಾಮಿ ಎಕಾನಮಿ ಬೇಕೇ ಬೇಕು ಇಲ್ಲಿ. ಆಗ ನಾವು ನಮಗೆ ಆಗ ಏಕಿರಸ ಸ್ಥಿತಿ ಬರುತ್ತೆ, ಏಕಾಗ್ರತೆ ಬರುತ್ತೆ. ಬಾಬಾ ಒಬ್ರೇ ಇರ್ತಾರೆ. ನಮ್ಮ ಒಂದು ಪ್ರತಿ ಸಂಕಲ್ಪ, ಮಾತು, ಕರ್ಮ ಬಾಬಾ ಸಮಾನವಾಗಿದೆಯಾ ಚೆಕ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಸಮಯ ಇಲ್ಲ, ಯಾಕೆಂದ್ರೆ ತುಂಬಾ ವರ್ಷ ಇದೆ ಅಂದ್ರೆ ಏನು ಅನ್ಬೋದು, ಇವಾಗ ಅಷ್ಟೊಂದು ಸಮಯ ಇಲ್ಲ. ಈಗ ನಾವ್ ಏನು ಇವಾಗ ಇರೋ ಸ್ವಲ್ಪ ಸಮಯದಲ್ಲಿ ಏನ್ ನಾವು ತುಂಬಿಕೊಳ್ತೀವಿ, ಏನ್ ನಾವು ಪಡ್ಕೊಳ್ತೀವೋ ಅದೇ ಇಡೀ ಕಲ್ಪಕ್ಕೆ. ಅಷ್ಟೇ ಅಷ್ಟೇ, ಇಡೀ ಕಲ್ಪಕ್ಕೆ ಅಷ್ಟೇನೆ. ಎಷ್ಟಿದೆ ಅಷ್ಟೇ ನಾವು ಮುಂದೆ ಅದರಲ್ಲಿ ನಾವು ಸುಖವಾಗಿರಕ್ ಸಾಧ್ಯ. ಆಮೇಲೆ ಉಳಿದಿರೋದೆಲ್ಲ ದುಃಖನೇ ಅನುಭವಿಸ್ಬೇಕಾಗತ್ತೆ ನಾವು. ಏನು ಸಮಯ ಇದೆ ಆ ಸಮಯವನ್ನ ನಾವು ಬಾಬಾರವರ ಕಾರ್ಯದಲ್ಲಿ ನಾವು ಉಪಯೋಗಿಸ್ಬೇಕು, ಸ್ಪೆಂಡ್ ಮಾಡಬೇಕು. ನಮ್ಮ ಒಂದು ಸಮಯ, ನಮ್ಮ ಒಂದು ಶರೀರವನ್ನ ಬಳಸಬೇಕು, ಪ್ರತಿಯೊಂದು ಕರ್ಮೇಂದ್ರಿಯವನ್ನ ಬಳಸಬೇಕು ಈಶ್ವರಿಯ ಸೇವೆಯಲ್ಲಿ, ವಿಶ್ವ ಕಲ್ಯಾಣಕ್ಕಾಗಿ. ಮನಸ್ಸು, ಬುದ್ಧಿ, ಸಂಸ್ಕಾರ ಏನೇ ಇರಲಿ, ದೃಷ್ಟಿ, ವೃತ್ತಿ, ನಮ್ಮ ಹತ್ರ ಇರುವಂತಹ ಸಂಬಂಧಗಳಿರ್ಲಿ, ದುಡ್ಡಿರ್ಲಿ, ಏನೇ ಇರ್ಲಿ, ವಿಶ್ವ ಕಲ್ಯಾಣಕ್ಕೋಸ್ಕರ ಬಳಸಿ ನಾವು ಅದನ್ನ ಸಫಲ ಮಾಡ್ಕೋಬೇಕು. ಎಲ್ಲ ಸಮಾಪ್ತಿ ಆಗೋದಿದೆ, ಇವಾಗ ಅತಿ ಆಗೋದೇ ಇದೆ, ಕಡಿಮೆಯಂತೂ ಇಲ್ವೇ ಇಲ್ಲ. ಬರುವಂತ ಪರಿಸ್ಥಿತಿಗಳು ನಮ್ಮನ್ನ ಪುರುಷಾರ್ಥ ಮಾಡಕ್ ಬಿಡೋದಿಲ್ಲ. ಯಾಕೆಂದ್ರೆ ಅಷ್ಟು ಶಕ್ತಿಶಾಲಿ ಇರ್ಬೇಕು, ಬಾಪ್ ಸಮಾನ ಸ್ಥಿತಿ ಇರಬೇಕು. ಅವೆಲ್ಲ ನಾವು ತಡ್ಕೋಬೇಕು ಅಂದ್ರೆ ಮಹಾಕಾಲ ಮಾಸ್ಟರ್, ಮಹಾಕಾಲ ಸ್ಥಿತಿ ಇರಬೇಕು. ಆ ವಿನಾಶವನ್ನ ನೋಡ್ಬೇಕು, ನಾವು ಅದನ್ನ ತಡ್ಕೊಳ್ಬೇಕು. ಆ ಸಮಯದಲ್ಲಿ ನಾವು ಸ್ಥಿರವಾಗಿರ್ಬೇಕು ಅಂತಂದ್ರೆ ನಾವು ಅದನ್ನ ಆ ಸ್ಥಿತಿ ಇರ್ಬೇಕು ಅಂದ್ರೆ ನಾವು ಎಷ್ಟು ಪುರುಷಾರ್ಥ ಮಾಡಿರ್ಬೇಕು, ಎಷ್ಟು ತುಂಬಿಕೊಂಡಿರ್ಬೇಕು, ಎಲ್ಲ ಸಮಾಪ್ತಿ ಮಾಡ್ಕೊಂಡಿರ್ಬೇಕು. ಹಳೆ ಲೆಕ್ಕಾಚಾರಗಳೆಲ್ಲ ಮಾಡಿದೀವ ನಾವು, ಅದೆಲ್ಲ ಚೆಕ್ ಮಾಡ್ಕೋಬೇಕು. ಆ ಸಮಯದಲ್ಲಿ ನೋಡುವಷ್ಟು ಶಕ್ತಿ ಆದ್ರೂ ನಮಗ್ ಬೇಕಲ್ಲ, ನೋಡಕ್ಕೆ ಆಗೋದಿಲ್ಲ. ಬಾಬಾ ಹೇಳಿದ್ದಾರೆ, ಅದ್ರ ನೋಡಕ್ ಆಗದೇನೆ ಎಷ್ಟೋ ಮಂದಿ ಶರೀರವನ್ನ ಬಿಟ್ಟು ಬಿಡ್ತಾರೆ ಅಂತಾನು ಕೂಡ ಬಾಬಾ ಹೇಳಿದ್ದಾರೆ. ಮತ್ತೆ ಬಾಬಾ ನೋಡಿ ಹೇಳ್ತಾರೆ, ಈಗ ಎಷ್ಟೊಂದು ಮಂದಿಗಳು ಅಂದ್ರೆ ಮಂದಿಗೆ ಜ್ಞಾನ ಇನ್ನೂ ಸಿಕ್ಕಿಲ್ಲ. ಇಡೀ ವಿಶ್ವದಲ್ಲಿ ಇಷ್ಟು ಕೋಟಿ ಮಂದಿ ಇದ್ದಾರೆ, ಅವ್ರಿಗಿನ್ನ ಜ್ಞಾನ ಯಾರ್ಯಾರು ಸಿಕ್ಕಿಲ್ಲ. ಅವರಿಗೆ ಕಡಿಮೆಯಲ್ಲಿ ಕಡಿಮೆ ಒಂದು ಬಿಂದು ಆದ್ರೂ ಕೂಡ ಅವರಿಗೆ ಕೊಡಿ. ನಿಮ್ಮ ಭಕ್ತರಾಗ್ಲಿ, ಪ್ರಜೆಗಳಾಗ್ಲಿ, ದೇವತೆಗಳಾಗಿ ಕೊಡಿ, ಅವರಿಗೆ ದಾತರಾಗಿ ಕೊಡಿ. ಕೊಟ್ಟಾಗ ದೇವತೆ ಅಂತ ಭಾವಿಸಿ ಪೂಜಿಸ್ತಾರೆ ಅವರು. ಯಾವುದೋ ಒಂದು ಪ್ರಾಪ್ತಿ ಸಿಕ್ಕಿದಾಗ ಪ್ರಜೆಗಳು ಕೂಡ ಅದನ್ನ ಅಂಗೀಕಾರ ಮಾಡ್ತಾರೆ. ದಾತನ ಒಂದು ಮಕ್ಕಳು ದಾತ ಆಗ್ತೀರಾ, ಆದ್ರೆ ಕೊಡ್ತಾ ದಾತ ಆಗಿರುವಂತಹ
ಬಾಬಾರವರ ಒಂದು ಸ್ಮೃತಿಯನ್ನ ತರಿಸಿ. ನೀವು ದಾತನ ಮಕ್ಕಳು ಎಲ್ಲರಿಗೂ ಕೊಡ್ತಾ ನೀವು ದಾತರ ಆಗ್ತೀರಾ, ಬಟ್ ನೀವು ಬಾಬಾರವರ ಸ್ಮೃತಿಯನ್ನು ಕೂಡ ನೀವು ಆ ಸಮಯದಲ್ಲಿ ತರಿಸ್ಬೇಕು. ಬಟ್ ನಾವು ದಾತರಾಗೋದಕ್ಕೆ ಕಾರಣ ಯಾರು? ಬಾಬಾ ಅಲ್ವಾ? ಅವರ ಸ್ಮೃತಿಯನ್ನ ತರಿಸ್ಬೇಕು. ಎಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ಎಷ್ಟು ಸೆಂಟರ್ಗಳು ತೆಗೆದಿದ್ದೀವಿ, ತುಂಬಾ ಸೇವೆ ಆಗಿದೆ, ಆದ್ರೆ ಎಲ್ಲ ಮಾಡಿದೀರಾ, ಆದ್ರೆ ದಯಾ ಹೃದಯ ಆಗಿರುವಂತ ಬಾಬಾರವರೊಂದು ಮಕ್ಕಳಲ್ವಾ ನೀವು? ನಿಮ್ಮ ಪರಿವಾರದಲ್ಲೂ ಕೂಡ ದಾಹದಿಂದ ಭ್ರಮಿಸ್ತಿರುವ ಸೋದರಿ ಸೋದರರ ಮೇಲೂ ಕೂಡ ದಯೆಯನ್ನ ತೋರಿಸಿ, ಯಾರನ್ನು ನಿಂದನೆ ಮಾಡಬೇಡಿ. ಯಾಕೆ ಅಂತಂದ್ರೆ ಬಾಬಾರವ್ರ ಮಕ್ಕಳಲ್ಲೂ ಬಲಹೀನ ಆತ್ಮಗಳಿರ್ತಾರೆ, ಪುರುಷಾರ್ಥ ಇಲ್ಲದೆ ಅವ್ರ ಹಳೆ ಸಂಸ್ಕಾರಗಳಲ್ಲಿ ಮಾಯಗೋಶ ಆಗಿ ವಿಘ್ನಗಳನ್ನ ಹಾಕ್ತಿರ್ತಾರೆ, ಬೈತಿರ್ತಾರೆ, ಕೋಪದಲ್ಲಿ ಬರ್ತಿರ್ತಾರೆ, ಅಸುರಿ ಸಂಸ್ಕಾರಗಳನ್ನ ಅವ್ರು ಪ್ರದರ್ಶಿಸ್ತಿರ್ತಾರೆ, ಕಾಣಿಸ್ತಿರುತ್ತೆ. ಅಂತವರು ಕೂಡ ಬಲಹೀನ ಆತ್ಮಗಳೇ ಅಲ್ವಾ, ಮಾಯಗೋಶ ಆಗಿರೋರು. ಅವ್ರಿಗೂ ನೀವು ಸಹಯೋಗವನ್ನ ಕೊಡಿ. ಪರಿವಾರ ಅಲ್ವಾ, ಅವ್ರಿಗೂ ಕೂಡ ನೀವು ದಯೆ ತೋರಿಸಿ. ಸೋದರಿ ಸೋದರರು ಯಾರನ್ನು ನಿಂದನೆ ಮಾಡಬೇಡಿ. ಇವ್ರು ಬಾಬಾ ಮಗುವಾಗಿದ್ದಾರೆ, ಇವ್ರು ಹಂಗ್ ನಡ್ಕೋತಾರೆ, ಇವ್ರು ಹಿಂಗ್ ನಡ್ಕೋತಾರೆ, ಇವರಲ್ಲಿ ಪುರುಷಾರ್ಥ ಇಲ್ಲ, ಇವ್ರ ಶ್ರೀಮತ ಇಲ್ಲ ಅನ್ನೋದಕ್ಕಿಂತ ಅವ್ರಿಗೂ ನೀವು ಸಹಯೋಗ ಕೊಡಿ ಅಂತ ಹೇಳ್ತಿದ್ದಾರೆ. ಮುಂದೆ ತುಂಬಾ ಸೇವೆಯಲ್ಲಿ ಪರಿವರ್ತನೆ ಬಂದೇ ಬರುತ್ತೆ. ಇಲ್ಲಿವರೆಗೂ ಕೂಡ ಬ್ರಾಹ್ಮಣಾತ್ಮಗಳಾದಂತ ನೀವು ನಿಮ್ಮ ತನು ಮನ ಒಂದು ಶ್ರಮದಿಂದ ಕಾರ್ಯಕ್ರಮಗಳು ತಯಾರು ಮಾಡ್ತಿದ್ದೀರಾ, ವೇದಿಕೆಗಳನ್ನ ತಯಾರು ಮಾಡ್ತಿದ್ದೀರಾ, ಆಹ್ವಾನದ ಒಂದು ಪತ್ರಗಳನ್ನು ಅಂದ್ರೆ ಇನ್ವೈಟ್ ಮಾಡೋದಕ್ಕೆ ಒಂದು ಪಾಂಪ್ಲೆಟ್ಸ್ ಅನ್ನು ಕೂಡ ನೀವು ಪ್ರಿಂಟ್ ಮಾಡಿಸ್ತಿದ್ದೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೀತಿದ್ದೀರಾ, ರೇಡಿಯೋ ಟಿವಿ ಅವರನ್ನು ಕೂಡ, ಮೀಡಿಯಾದವರನ್ನು ಕೂಡ ನೀವು ಸಹಯೋಗಿಗಳಾಗಿ ಮಾಡ್ತಿದ್ದೀರಾ, ಧನವನ್ನು ಕೂಡ ಉಪಯೋಗಿಸ್ತಿದಾರ ಅವರು, ಆಯ್ತಾ? ಆದ್ರೂ ಇನ್ನು ಮುಂದೆ ನೀವು ಸ್ವಯಂ ದೊಡ್ಡ ವ್ಯಕ್ತಿಗಳಾಗಿ ಕರೆಸ್ಕೊಳ್ತೀರಾ. ನಿಮಗಿಂತ ದೊಡ್ಡ ವ್ಯಕ್ತಿಗಳೇ ಯಾರು ಕಾಣಿಸೋದಿಲ್ಲ, ಬ್ರಹ್ಮಕುಮಾರಿಗಳು ಅದರಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿರ್ತಾರಲ್ಲ ಅಂತವರು ತುಂಬಾ ಪ್ರಸಿದ್ಧಿ ಆಗ್ಬಿಡ್ತಾರೆ. ತಯಾರಾಗಿರುವಂತ ವೇದಿಕೆಯ ಮೇಲೆ ಇತರರು ನಿಮ್ಮನ್ನ ಆಹ್ವಾನ ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಅವರ ಒಂದು ಶರೀರ ಮನಸ್ಸು ಧನದಿಂದ ವೇದಿಕೆಯನ್ನ ತಯಾರು ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ, ಆಹ್ವಾನ ಮಾಡ್ತಾರೆ, ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮನ್ನ. ನೀವೇನ್ ಶ್ರಮ ಪಡ್ಬೇಕಾಗಿರೋ ಅವಸರನೇ ಇಲ್ಲ, ಅವರೇ ಬಂದು ನಮ್ಮ ಹತ್ರ ಬನ್ನಿ, ಈ ತರ ಭಗವಂತನ ಬಗ್ಗೆ ತಿಳಿಸಿ ಅಂತ ಅವರೇ ಬಂದು ನಿಮ್ಮ ಹತ್ರ ಕೋರ್ತಾರೆ. ಸ್ಟೇಜ್ ರೆಡಿ ಮಾಡ್ಕೊಡ್ತಾರೆ ಅವರೇ, ನೀವು ಬಾಬಾರವ್ರ ಬಗ್ಗೆ ತಿಳಿಸಕ್ಕೆ. ಆಗ ಪ್ರತ್ಯಕ್ಷತೆ ನಡೆಯುತ್ತೆ. ಆಗ ಏನ್ ನಡೆಯುತ್ತೆ? ಪ್ರತ್ಯಕ್ಷತೆ ನಡೆಯುತ್ತೆ. ಎಲ್ಲರ ಗಮನ ಮಕ್ಕಳಾದಂತ ನಿಮ್ಮ ಮೂಲಕ ಬಾಬಾ ಕಡೆ ಹೊರಟೋಗ್ಬಿಡುತ್ತೆ. ಅವಾಗ ಇದು ಜಾಸ್ತಿ ಸಮಯ ಇರೋದಿಲ್ಲ. ಎಲ್ಲರ ದೃಷ್ಟಿ ಬಾಬಾ ಕಡೆ ಹೋಗೋದು ಅಂದ್ರೆ ಬಾಬಾ ಪ್ರತ್ಯಕ್ಷ ಆಗುವಂಥದ್ದು. ಅರ್ಥ ಆಯ್ತಾ? ಆಗ ಜೈ ಜೈಕಾರದ ಧ್ವನಿಗಳು ಅವಾಗ ಕೇಳ್ತಾ ಇರತ್ತೆ. ಇದು ಡ್ರಾಮಾದ ಒಂದು ಸೂಕ್ಷ್ಮ ರಹಸ್ಯ, ಇದು ತಯಾರಾಗಿದೆ, ನೋಡ್ತೀವಿ ನಾವು ಕೂಡ ಅಂತ ಹೇಳ್ತಿದ್ದಾರೆ ಬಾಬಾ. ಅಂತಿಮದಲ್ಲಿ ಎಲ್ಲರೂ ಅವರೇ ಒಂದು ಸ್ಟೇಜ್ ಅನ್ನ ವಿಶ್ವ ಸಮ್ಮೇಳನ ನಡೆಯುತ್ತೆ ಲಾಸ್ಟ್ ಅಲ್ಲಿ ಹೇಳಿದಾರಲ್ಲ, ಅಲ್ಲಿ ವರ್ಲ್ಡ್ ಕಾನ್ಫರೆನ್ಸ್ ಇರುತ್ತೆ. ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮಹಾರಥಿಗಳು ಚೆನ್ನಾಗಿ ಪುರುಷಾರ್ಥ ಮಾಡಿರೋರ ಸ್ಟೇಜ್ ಮೇಲೆಲ್ಲ ನಿಂತ್ಕೊಂಡಾಗ ಎಲ್ಲರಿಗೂನು ಬಾಬಾರವರ ಸಾಕ್ಷಾತ್ಕಾರ ಆಗತ್ತೆ, ಬಾಬಾರವರ ಒಂದು ಪ್ರತ್ಯಕ್ಷತೆ ಆಗತ್ತೆ, ನಮ್ಮ ಒಂದು ಪ್ರತ್ಯಕ್ಷತೆನೂ ಆಗತ್ತೆ. ಆಗ ಜೈ ಜೈಕಾರಗಳು ಬರುತ್ತೆ. ಮಕ್ಕಳಿಗೂ ಜೈ ಜೈಕಾರ ಇರುತ್ತೆ, ಬಾಬಾರವ್ರಿಗೂ ಜೈ ಜೈಕಾರ ಇರುತ್ತೆ. ಈ ಪ್ರತ್ಯಕ್ಷತೆ ಆದ್ಮೇಲೆ ಅನೇಕ ಆತ್ಮಗಳು ಪಶ್ಚಾತ್ತಾಪ ಪಡ್ತಾರೆ, ಚೆನ್ನಾಗಿ ಸಂಪನ್ನಾಗಿ ಸಂಪೂರ್ಣ ಆಗಿ ಬಾಬಾರವರನ್ನ ಪ್ರತ್ಯಕ್ಷ ಮಾಡ್ತಾರೆ, ಅವರು ಪ್ರತ್ಯಕ್ಷ ಆಗ್ತಾರೆ, ಅಂತವರು ಖುಷಿಯಾಗಿರ್ತಾರೆ. ಆದ್ರೆ ಯಾರು ಆ ರೀತಿ ಆಗಿರೋದಿಲ್ಲ ಅವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ಮಕ್ಕಳ ಒಂದು ಪಶ್ಚಾತ್ತಾಪ ಬಾಬಾ ನೋಡಕ್ ಆಗೋದೇ ಇಲ್ಲ ಆ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ಆ ಸಮಯದಲ್ಲಿ ಇವಾಗ ಎಷ್ಟೋ ಮಂದಿಗೆ ನಾವು ಹೋಗಿ ಹೇಳಿದ್ರು ಕೂಡ ಕೇರ್ ಮಾಡಲ್ಲ, ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ, ಓಡೋಗ್ತಾರೆ, ಇನ್ನ ವಿರೋಧ ಮಾಡ್ತಾರೆ, ಬೈತಾರೆ, ಇನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಹೋಗ್ಬಿಡಿ ನೀವು ಅಲ್ಲಿಗೆ ಹೋದ್ರಿ ಅಂದ್ರೆ ಸಾಕು, ಅಲ್ಲಿ ಅಂದ್ರೆ ಪತಿ ಪತ್ನಿಯನ್ನ ಅಣ್ಣ ತಂಗಿ ಮಾಡ್ಬಿಡ್ತಾರೆ, ಹಂಗ್ ಮಾಡ್ಬಿಡ್ತಾರೆ, ಅದ್ ತಿನ್ನಕ್ ಬಿಡಲ್ಲ, ಇದ್ ತಿನ್ನಕ್ ಬಿಡಲ್ಲ, ಮದುವೆ ಮಾಡ್ಕೊಳಕ್ ಆಗಲ್ಲ, ಅದ್ ಮಾಡ್ತಾರೆ ಇದ್ ಮಾಡ್ತಾರೆ, ಸುಮ್ಮನೆ ಏನೇನೋ ಹೇಳಿ ಅವ್ರನ್ನ ಹೋಗೋರ್ನು ಹೋಗದೇ ಇರೋ ತರ ಮಾಡ್ಬಿಡ್ತಾರೆ. ಆ ರೀತಿ ಇದ್ದಾರೆ ತುಂಬಾ. ಆದ್ರೆ ಅಂತಿಮದಲ್ಲಿ ಅವ್ರಿಗೆ ರಿಯಲೈಸ್ ಆಗತ್ತೆ
ಅರಿವಿನ ಶಕ್ತಿ ಅನ್ನೋದು ಇರುತ್ತೆ ಆ ಸಮಯದಲ್ಲಿ. ಮೂರನೇ ಕಣ್ಣು, ಬುದ್ಧಿ ಕಣ್ಣು ಓಪನ್ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ ಅವ್ರಿಗೆ. ನಾವು ಯಾರು, ನಮ್ಮ ಮನೆ ಯಾವುದು, ನಾವು ಯಾಕೆ ಇಲ್ಲಿಗೆ ಬಂದ್ವಿ ಎಲ್ಲ ಗೊತ್ತಾಗತ್ತೆ ಅವ್ರಿಗೆಲ್ಲ. ನೋಡ್ತಾರಲ್ವಾ, ಎಲ್ಲ ಗೊತ್ತಾಗುತ್ತೆ ಆ ಸಮಯದಲ್ಲಿ. ಅವ್ರು ಪಶ್ಚಾತ್ತಾಪ ಬಿಟ್ರೆ ಬೇರೆ ಏನಿರುತ್ತೆ. ಯಾರು ಸರಿಯಾಗಿ ಪುರುಷಾರ್ಥ ಮಾಡಿರಲ್ಲ, ಸಮಯವನ್ನ ವ್ಯರ್ಥ ಮಾಡಿರ್ತೀವಿ ಈ ಹಳೆ ಪ್ರಪಂಚದ ವಿಷಯ, ವಸ್ತು, ಸಂಬಂಧಗಳಲ್ಲಿ, ವಿಕಾರಗಳಲ್ಲಿ ನಾವು ವೇಸ್ಟ್ ಮಾಡಿರ್ತೀವಲ್ಲ, ಅಂಥವರು ಕೂಡ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಆಗ ಅಜ್ಞಾನಿ ಆತ್ಮಗಳ ಒಂದು ಪಶ್ಚಾತ್ತಾಪ ಒಂದು ಕಡೆ, ಈ ಕಡೆ ಬಾಬನ ಮಕ್ಕಳಲ್ಲೂ ಕೂಡ ಪಶ್ಚಾತ್ತಾಪ ಪಡ್ತಿರ್ತಾರೆ. ಅದೊಂದು ಕಡೆ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಅದನ್ನ ನೋಡಕ್ಕಾಗೋದಿಲ್ಲ ಬಾಬಾ ಅಂತ ಹೇಳ್ತಿದ್ದಾರೆ. ನಾನ್ ನೋಡಕ್ಕಾಗೋದಿಲ್ಲ, ಆಗ್ಲೇನೆ ಪರಿವರ್ತನೆ ಆಗ್ಬಿಡತ್ತೆ. ಅಂದ್ರೆ ಆಗ ಬ್ರಾಹ್ಮಣ ಆತ್ಮಗಳಾದಂತ ನಿಮ್ಮ ಉನ್ನತ ಸ್ಥಿತಿ ಸದಾ ಕಾಲಕ್ಕೋಸ್ಕರನೂ ಕೂಡ ಇರುತ್ತೆ. ನಿಮ್ಮ ಉನ್ನತ ಸ್ಥಿತಿ ಸೇವೆಯನ್ನ ಉನ್ನತಿ ಮಾಡುತ್ತೆ. ಮತ್ತೆ ಅನಂತವಾದ ವಿಶ್ವ ವೇದಿಕೆ ಮೇಲೆ ಜೈ ಜೈಕಾರದ ಒಂದು ಸ್ಥಿತಿ ಸದಾ ಕಾಲಿಕವಾಗಿರುತ್ತೆ. ನಿಮ್ಮ ಉನ್ನತ ಸ್ಥಿತಿ ಸೇವೆಯನ್ನ ಉನ್ನತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೈ ಜೈಕಾರದ ಒಂದು ಪಾತ್ರ ಬರುತ್ತೆ. ಬಾಬಾ ಅವ್ಯಕ್ತ ಆಗೋದ್ರಲ್ಲೂ ಕೂಡ ಡ್ರಾಮಾದಲ್ಲಿ ತುಂಬಾ ಗುಪ್ತವಾದಂತ ಒಂದು ರಹಸ್ಯ ಇದೆ. ಇದೆಲ್ಲ ರೆಡಿ ಮಾಡ್ಬೇಕಲ್ಲ ಬಾಬಾ, ಅದಕ್ಕೇನೆ ನಮ್ಮ ಬಾಬಾ ಬಾಬಾ ಮಕ್ಕಳು ಪಶ್ಚಾತ್ತಾಪ ಪಡ್ತಿರ್ತಾರೆ, ಆಗ ನಾನು ಬೇಗ ವಿನಾಶ ಮಾಡ್ಬಿಡ್ತೀನಿ. ನೋಡಕ್ಕಾಗಲ್ವಲ್ಲ ಪಶ್ಚಾತ್ತಾಪ, ದುಃಖ, ನೋವು, ಅದನ್ನ ನೋಡಕ್ಕಾಗದೇ ಇದ್ದಾಗ ದುಃಖ ಜಾಸ್ತಿ ಆಗ್ಬಿಡುತ್ತೆ. ಆ ಪಶ್ಚಾತ್ತಾಪವನ್ನ ನೋಡಕ್ಕಾಗ್ದೇನೆ ಇನ್ನು ಬೇಗ ವಿನಾಶ ಮಾಡ್ಬಿಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಕೂಡ ನಾವು ಕೇಳುವಂತ ಪರಿಸ್ಥಿತಿನೂ ಬರುತ್ತಂತೆ. ಅದೇ ಆವಾಗ ಲಾಸ್ಟ್ ಅಲ್ಲಿ ಧರ್ಮರಾಜಪುರಿಯಲ್ಲಿ, ಬಾಬಾ ನೀವ್ ಇಷ್ಟು ಬೇಗ ವಿನಾಶ ಮಾಡ್ತೀರಾ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಬಾಬಾ, ಸ್ವಲ್ಪ ಸಮಯ ಕೊಡಿ ಬಾಬಾ, ನಾವೀಗ ಪುರುಷಾರ್ಥ ಮಾಡ್ಬಿಡ್ತೀವಿ ಅಂತ ಕೇಳೋ ಸಮಯನೂ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಚಾನಕ್ ನಾವ್ ಅನ್ಕೊಂಡಿದೀವಿ 2036 ಕೃಷ್ಣನ ಜನ್ಮ ಆಗುತ್ತೆ, ಅಲ್ಲಿವರೆಗೂ ಇರುತ್ತೆ. ಅದೆಲ್ಲ ನಾವ್ ಅನ್ಕೊಂಡಿರೋ ಲೆಕ್ಕ ಬೇರೆ, ಡ್ರಾಮಾ ಲೆಕ್ಕನೇ ಬೇರೆ, ಬಾಬಾ ಲೆಕ್ಕನೇ ಬೇರೆ. ಆಯ್ತಾ? ಅಷ್ಟರೊಳಗಡೆ ಎಲ್ಲ ವಿನಾಶ ಆಗಿರ್ಬೇಕು, ಕ್ಲೀನ್ ಅಂಡ್ ಕ್ಲಿಯರ್ ಎಲ್ಲ ಆಗಿರ್ಬೇಕು. ಆಯ್ತಾ? ಎಲ್ಲ ರೆಡಿ ಆಗ್ಬೇಕು. ಅಲ್ಲಿವರೆಗೂ ಸಮಯ ಇತ್ತು ಅಂದ್ರೆ ಇನ್ನು 10 ವರ್ಷ ಚೆನ್ನಾಗಿ ಪುರುಷಾರ್ಥ ಮಾಡಬಹುದಲ್ಲ. ಅಷ್ಟು ಸಮಯ ಇಲ್ಲ. ಅದೆಲ್ಲ ಪರಿವರ್ತನೆಗೆ, ಪ್ರಕೃತಿಯ ಒಂದು ಕ್ಲೀನಿಂಗ್ ಪ್ರೊಸೆಸ್ ನಡೆಯೋದಕ್ಕೆ. ಅದು ಕೂಡ ಇದು ಏನಂದ್ರೆ ವರ್ಷನೂ ಜಾಸ್ತಿ ಈಗ ಸ್ಟಾರ್ಟ್ ಆಗಿದೆ. ಅಂತಿಮ ಸಮಯ 3ನೇ ಗಂಟೆ ಹೊಡೆದಾಕಿದ್ದಾರೆ ಬಾಬಾ, ಹೊಡೆದಾಕಿದ್ದಾರೆ. ಆಯ್ತಾ? ಈಗ ಸಮಯ ಈಗ ಅಷ್ಟೊಂದಿಲ್ಲ. ಈಗ ಈ ವರ್ಷ ಮುಗಿತಾ ಬಂತು, ಓಕೆನಾ? ಇನ್ನೊಂದು 6 ತಿಂಗಳು, ಮತ್ತೆ ನೆಕ್ಸ್ಟ್ ವರ್ಷದಿಂದ ಇನ್ನ ಅತಿ ಆಗೋಗುತ್ತೆ. 28, 29 ಆ ತರ ವರ್ಷನೂ ಜಾಸ್ತಿ, 30 ಈ ತರ ಫುಲ್ಲು. ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಎಲ್ಲ ಪ್ರಪಂಚವನ್ನು 3 ಭಾಗ ನೀರ್ ಮಾಡ್ಬೇಕು. ಮತ್ತೆ ಏನೇನ್ ಬೇಕೋ ಅದೆಲ್ಲ ಬಂಗಾರ, ಅದೆಲ್ಲ ಭೂಕಂಪಗಳೆಲ್ಲ ಆಗಿ ಏನೇನ್ ಬೇಕೋ ಅದೆಲ್ಲ ತಗೊಂಬಂದ್ ಹಾಕ್ಬೇಕು. ಅದೆಲ್ಲ ಪ್ರೊಸೆಸಿಂಗ್ ಇದೆ ಅದೆಲ್ಲನೂ ಕೂಡ. ಅವೆಲ್ಲ ತುಂಬಾ ಕಾರ್ಯಗಳಿದಾವೆ, ನಮಗೆ ಪುರುಷಾರ್ಥ ಮಾಡಕ್ಕಿಲ್ಲ. ಯಾಕಂದ್ರೆ ಈಗ ನೋಡಿ ವರ್ಷನೂ ಜಾಸ್ತಿ ಆಗತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳಿ, ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ, ಪ್ರಪಂಚದಲ್ಲಿ ವೈಬ್ರೇಷನ್ ಹೆಂಗಿರುತ್ತೆ, ದುಃಖ, ಅಶಾಂತಿದು. ಅದು ನಮ್ಮನ್ನ ಸೆಳೀತಾ ಇರುತ್ತೆ. ನಾವು ಕೂತ್ಕೊಂಡು ಯೋಗ ಮಾಡ್ಬೇಕಂದ್ರೂ ಸೆಳೀತಾ ಇರತ್ತಲ್ಲ. ಯೋಗ ಮಾಡಕ್ಕಾಗತ್ತಾ, ಪಡ್ಕೊಳಕ್ಕಾಗತ್ತಾ? ಆಗಲ್ಲ. ಪರಿಸ್ಥಿತಿಗಳು ಹೇಗಿರುತ್ತೆ, ಊಟ ಇಲ್ದೆ, ಕುಡಿಯಕ್ ನೀರ್ ಇಲ್ದೆ, ಕರೆಂಟ್ ಇಲ್ದೆ, ಏನೂ ಇರೋದಿಲ್ಲ. ರೋಗಗಳು ಜೊತೆಗೆ, ಯುದ್ಧಗಳು ಜೊತೆಗೆ, ಭೂಕಂಪಗಳು, ಪ್ರಕೃತಿ ತತ್ವಗಳು ಒಂದು ಕಡೆಗೆ, ಎಲ್ಲಾ ಪರಿಸ್ಥಿತಿಗಳು. ಎಲ್ಲಿ ಕೂತ್ಕೊಂಡು ನೀವು ಯೋಗ ಮಾಡ್ತೀರಾ? ಇನ್ನೂ ಸಮಯ ಇದೆ ಬಿಡು. ಬಟ್ ಆ ಪರಿಸ್ಥಿತಿಗಳಲ್ಲಿ ನಾವು ಶರೀರದಲ್ಲಿ ಇರ್ತೀವೋ ಇಲ್ಲೋ ಅದು ಗ್ಯಾರಂಟಿ ಇಲ್ವಲ್ಲ. ಆ ಪರಿಸ್ಥಿತಿಗಳಲ್ಲಿ, ಅಂತ ಪರಿಸ್ಥಿತಿಗಳು ಬರ್ತಿದೆಯಲ್ಲ, ಅಂತ ಪರಿಸ್ಥಿತಿಗಳು ಬರೋ ಪರಿಸ್ಥಿತಿಗಳಲ್ಲಿ ನಾವು ಶರೀರದಲ್ಲಿ ಇರ್ತೀವೋ ಇಲ್ಲೋ. ಚೆನ್ನಾಗ್ ಪುರುಷಾರ್ಥ ಮಾಡಿದ್ರೆ, ಇವಾಗ ನೋಡಿ, ಆತ್ಮಕ್ಕೆ ಏನು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಊಟನೂ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಆತ್ಮಕ್ಕೆ ಬಾಬಾರವರ ಶಕ್ತಿಗಳಿದ್ರೆ ಸಾಕು, ಗುಣ ಇದ್ರೆ ಸಾಕು, ಬಾಬಾರವ್ರ ನೆನಪಿದ್ರೆ ಸಾಕು ಆತ್ಮಕ್ಕೆ. ಆದ್ರೆ ಶರೀರಕ್ಕೆ ಎಲ್ಲ ಬೇಕು ಅಲ್ವಾ? ಊಟ ಬೇಕು, ತಿಂಡಿ ಬೇಕು, ನೀರು ಬೇಕು, ಎಲ್ಲ ಬೇಕು. ದಾಹ ಆಗ್ಬಿಟ್ರೆ ತಡ್ಕೊಳಕ್ಕಾಗತ್ತಾ? ದೇಹದ ಅಭಿಮಾನದಲ್ಲಿದ್ದಾಗ ಹಸಿವು ಆಗುತ್ತೆ, ದಾಹನೂ ಆಗುತ್ತೆ, ಎಲ್ಲನೂ ಆಗತ್ತೆ. ಅದಕ್ಕೆ ಬಾಬಾ ಅಶರೀರಿ ಅಭ್ಯಾಸ ಮಾಡಿ. ಅಶರೀರಿ ಆಗ್ತೀವಿ ಅಂದ್ರು ಅಂತ ಸಮಯದಲ್ಲಿ 1 ಸೆಕೆಂಡ್ ಅಲ್ಲಿ ನಾವು ಅಶರೀರಿ ಆಗ್ಬಿಟ್ರೆ ಹಸಿವು ಗೊತ್ತಾಗಲ್ಲ, ದಾಹನೂ ಗೊತ್ತಾಗಲ್ಲ, ವಿನಾಶನೂ ಗೊತ್ತಾಗಲ್ಲ, ಯಾವ್ದು ಗೊತ್ತಾಗಲ್ಲ ನಮ್ಗೆ. ಅದಕ್ಕೆ ಬಾಬಾ ಅಶರೀರಿ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಾವು ಮಾಡ್ಬೇಕೋ ಬೇಡವೋ? ನಾವು ಮಾಡದೆ ದೇಹಾಭಿಮಾನದಲ್ಲಿ ಇದ್ದುಕೊಂಡು ಲಾಸ್ಟ್ ಅಲ್ಲಿ ದೇಹಾಭಿಮಾನಕ್ಕೆ, ದೇಹದಲ್ಲಿ ಇದ್ದಾಗ್ಲೇ ಬೇಕು ನಮಗೆ ನೀರು, ಊಟ, ಎಲ್ಲ ಏನು ಸಿಗಲ್ವೇ? ಹೆಂಗಿರುತ್ತೆ ಪರಿಸ್ಥಿತಿ?
ಆಗತ್ತಾ ಬದುಕೋದಕ್ಕೆ? ಆಗೋದಿಲ್ಲ. ಹೋಗ್ಲಿ, ಕರೆಂಟ್ ಹೊಟ್ಟೋಯ್ತು, ನೆಟ್ವರ್ಕ್ ಹೋಯ್ತು, ಮೊಬೈಲ್ಸ್ ಇಲ್ಲ, ಎಷ್ಟು ಮಂದಿ ಹಾರ್ಟ್ ಫೇಲ್ ಆಗಿ ಹೋಗ್ತಾರೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಹುಚ್ಚು, ಅದೇ ಪ್ರಾಣ ಇಟ್ಕೊಂಡ್ಬಿಟ್ಟಿದ್ದಾರೆ ಮೊಬೈಲ್ಗಳಲ್ಲೇನೆ. ಏನೇನಾಗುತ್ತೋ ಗೊತ್ತಾ, ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಿದೆಯಾ ಪರಿಸ್ಥಿತಿಗಳು? ಆಗಲ್ವೇ? ನಾವಿರ್ತೀವೋ ಇಲ್ಲೋ ಗೊತ್ತಿಲ್ವೇ ಪುರುಷಾರ್ಥ ಮಾಡಿಲ್ಲ ಅಂದ್ರೆ? ಶರೀರದಲ್ಲಿ, ನಮ್ಮ ಶರೀರದ ಬಗ್ಗೆನೇ ನಮಗೆ ಭರವಸೆ ಇಲ್ಲ. ಹಾಗಾಗಿ ಇರುವಂತ ಸಮಯವನ್ನ ನಾವು ಪುರುಷಾರ್ಥದ ಕಡೆ ಕೊಡ್ಬೇಕು. ಕೆಲವರು ಆಲೋಚನೆ ಮಾಡ್ತಿದ್ದಾರೆ, ಅಂತಿಮದಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿರ್ತಾರಲ್ಲ ಅಂತವರ ಕೈಯಲ್ಲಿ ಅಂತಿಮದಲ್ಲಿ ಏನ್ ಮಾಡ್ತಾರೆ, ಅಖಂಡ ತಪಸ್ಸು, ಅಖಂಡ ಬಟ್ಟಿಗಳನ್ನ ಮಾಡಿಸ್ತಾರೆ ಇಲ್ಲಿ ಮಧುವನದಲ್ಲಿ ಬಾಬಾ. ಆಯ್ತಾ? ಅಲ್ಲಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಎಲ್ಲಾ ಮಹಾರಥಿಗಳು ಅವರು ಇವರು ಎಲ್ಲ ಚೆನ್ನಾಗಿ ಪುರುಷಾರ್ಥ ಮಾಡಿರೋ ಅಂತವ್ರ 108 ಮಂದಿ, 8 ಮಂದಿ ಅಷ್ಟರತ್ನಗಳು ಮತ್ತೆ 100 ಮಂದಿ ವಿಜಯರತ್ನಗಳು ಅವ್ರ ಕೈಯಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿಸ್ತಾರಂತೆ ಬಾಬಾ, ಬಟ್ಟಿ ಮಾಡಿಸ್ತಾರೆ. ಸರಿನಾ? ಅಲ್ಲೂ ಕೆಲವರು ಚೆನ್ನಾಗಿ ಮತ್ತೆ ಅಂತವ್ರ ಕೈಯಲ್ಲಿ ಬಟ್ಟಿ ಮಾಡಿಸ್ತಾರೆ. ಮತ್ತೆ ಕೆಲವರು ಚೆನ್ನಾಗಿ ಪುರುಷಾರ್ಥ ಅಷ್ಟೋ ಇಷ್ಟೋ ಚೆನ್ನಾಗಿ ಮಾಡಿರೋರು ಕೂಡ ಅವರು ರಕ್ಷಣೆ ಬೇಕಲ್ಲ, ಕೆಲವರನ್ನ ಮಧುವನಿಗೆ ಕರ್ಕೊಂಡು ಹೋಗೋದಕ್ಕೆ, ರಕ್ಷಣೆಗೆ ಮಧುವನಿಗೂ ಕೂಡ ಕೆಲವ್ರನ್ನ ಕರೆಸ್ತಾರೆ ಬಾಬಾ. ಬಟ್ ಅಲ್ಲಿ ಅಂತಿಮ ವಿಮಾನ ಇದೆ, ಅಂತಿಮ. ಆಯ್ತಾ? ಅಂತಿಮ ವಿಮಾನ ನಮಗ್ ಕೆಲವರು ಅಂತಿಮ ಟ್ರೈನ್ ಅಂತಾರೆ, ಕೆಲವರು ಅಂತಿಮ ವಿಮಾನ ಅಂತ ಹೇಳ್ತಾರೆ. ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅಂತಿಮ ವಿಮಾನ. ಅಂತಿಮ ವಿಮಾನ ಅವಾಗ ಇರೋದಿಲ್ಲ, ಅಂದ್ರೆ ಅಂತಿಮದಲ್ಲಿ ವಿಮಾನಗಳು ಇರೋದಿಲ್ಲ. ಯಾಕಂದ್ರೆ ಅವು ಕೂಡ ಸ್ಟಾಪ್ ಆಗ್ಬಿಡತ್ತಲ್ಲ, ಫ್ಲೈಟ್ಗಳು ಇರೋದಿಲ್ಲ. ಅವಾಗ ನಾವ್ ಯಾವ ವಿಧವಾಗಿ ನಾವು ಸೇರ್ಕೊಳ್ಳೋದು ಮಧುವನಕ್ಕೆ ಅಂತ ಆಲೋಚನೆ ಮಾಡ್ತಿದಾರಂತೆ. ಆದ್ರೆ ಬಾಬಾ ಹೇಳ್ತಾರೆ, ಪರಮಾತ್ಮನ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನಿಮ್ಮ ಕಣ್ಣುಗಳಲ್ಲಿ ಆ ಅದ್ಭುತ ಕಾಣುತ್ತೆ ನಿಮಗೆ. ನಿಮ್ಮ ಕಣ್ಣಿಂದನೇ ನೀವು ನೋಡ್ತೀರಾ ಅದ್ಭುತವನ್ನ. ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ವಿಮಾನದಲ್ಲಿ ನಿಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಅಲ್ಲಿ ಸೇರ್ಸೋದಕ್ಕೆ ಬಾಬಾ ಪರವಶ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ನಾನು ಪರವಶ ಆಗ್ಬಿಡ್ತೀನಿ ಅಂತ ಆತ್ಮಗಳನ್ನ ನಾನು ಕರ್ಕೊಂಡು ಹೋಗೋದಕ್ಕೆ, ಅಂತ ಆತ್ಮಗಳಿಗೆ ಟಚ್ ಕೊಟ್ಟು ಅವರಲ್ಲಿ ಪ್ರವೇಶ ಮಾಡಿ ಆದ್ರೂ ಕೂಡ ಅವರಿಗೆ ಬುದ್ಧಿ ಒಂದು ಈಗ ತೆಗೆಸಿ ಅವ್ರಿಗೆ ಟಚ್ ಕೊಟ್ಟಾದ್ರೂ ಅವ್ರ ಪರವಶ ಆಗಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆದ್ರೆ ನೀವು ಕೇವಲ ಪ್ರೀತಿಸೋರಾಗಿ ಅಲ್ಲ, ಪ್ರೀತಿಯನ್ನ ಉಳಿಸ್ಕೊಳ್ಳೋರಾಗಿ ಆಗ್ಬೇಕು. ಆವಾಗ ಆಗತ್ತೆ ಅದೆಲ್ಲಾನು ಕೂಡ. ಈಗ ಬಾಬಾ ಹೇಳ್ತಾರೆ, ನೀವೆಲ್ಲಾ ಪ್ರೀತಿಯನ್ನ ನನ್ನನ್ನ ಪ್ರೀತಿ ಮಾಡೋದ್ರಲ್ಲೆಲ್ಲ ಪಾಸ್ ಆಗ್ಬಿಟ್ಟಿದ್ದೀರಾ, ಬಟ್ ಉಳಿಸ್ಕೊಳ್ಳೋದ್ರಲ್ಲಿ ಯಾರು ಇಲ್ಲ. ಬೆರಳೆಣಿಕೆ ಎಷ್ಟಷ್ಟೇ ಇದಾರೆ ಉಳಿಸ್ಕೊಳ್ಳೋರು ಪ್ರೀತಿಯನ್ನ ಅಂತ ಹೇಳ್ತಿದ್ದಾರೆ. ಉಳಿಸ್ಕೊಳ್ಳೋದು ಅಂದ್ರೆ ಏನು? ಪ್ರೀತಿಯನ್ನ ಉಳಿಸ್ಕೊಳ್ಳೋದು ಅಂದ್ರೆ ಏನು? ಬಾಬಾರವರ ಪ್ರತಿ ಸಂಕಲ್ಪದಲ್ಲೂ ಬಾಬಾರವರ ಶ್ರೀಮತದಂತೆ ನಡೆಯುವಂಥದ್ದು, ಉಳಿಸ್ಕೊಳ್ಳುವಂಥದ್ದು. ಇವಾಗ ಯಾರ ಮೇಲಾದ್ರೂ ತುಂಬಾ ಪ್ರೀತಿ ಇದೆ, ಅವ್ರು ಹೇಳ್ದಂಗ್ ನಾವು ಕೇಳಲ್ವಾ? ಅವ್ರ ವಿರುದ್ಧವಾಗಿ ನಾವು ನೋಡ್ಕೋತೀವ? ಅವ್ರು ಬೇಡ ಅಂದಿದ್ ನಾವು ಮಾಡ್ತೀವ? ಇಲ್ಲ ಅಲ್ವಾ? ಮತ್ತೆ ಪ್ರೀತಿ ಇದೆ ಅಂದ್ರೆ ಅವ್ರು ಹೇಳಿದ್ದನ್ನ ನಾನು ತಪ್ಪದೇ ನಾನು ಮಾಡ್ತೀನಿ ಅಲ್ವಾ? ಈಗ ಪ್ರೀತಿ ಇದೆ ಬಾಬನ್ ಮೇಲೆ ಅಂತಂದ್ರೆ ಬಾಬಾ ಸಮಾನವಾಗಿ ಆಗ್ಬೇಕು. ಬಾಬಾ ಹೇಳ್ದಂಗೆ, ಬಾಬಾ ಆಜ್ಞೆಯಂತೆ, ಬಾಬಾ ಶ್ರೀಮತದಂತೆ ನಾನು ನಡೆದು ಬಾಬಾ ಸಮಾನ ಆಗ್ಬೇಕು. ಅವರ ಕರ್ತವ್ಯದಲ್ಲಿ ಅವರ ಕರ್ತವ್ಯನೇ ನನ್ನ ಕರ್ತವ್ಯ, ಅವರ ಗುಣಗಳೇ ನನ್ನ ಗುಣಗಳು, ಬಾಬಾ ಶಕ್ತಿಗಳೇ ನನ್ನ ಶಕ್ತಿಗಳು, ಅವರ ಸಂಕಲ್ಪನೇ ನನ್ನ ಸಂಕಲ್ಪ, ಅವರ ರೂಪನೇ ನನ್ನ ರೂಪ. ಬಾಬಾ ಏನೋ ನಾನು ಹಾಗೆ. ಅದೇ ಪ್ರೀತಿನ ಉಳಿಸ್ಕೊಳ್ಳುವಂಥದ್ದು, ಆ ರೀತಿ ತಯಾರಾಗುವಂಥದ್ದು. ಅಂತ ಆತ್ಮಗಳಿಗೆ ಮಾತ್ರ ಬಾಬಾ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅಂತಿಮದವರೆಗೂ ಕೂಡ ಯಾರು ಪ್ರೀತಿಯನ್ನ ಉಳಿಸ್ಕೊಳ್ತಾರೋ, ನಿಲ್ಲಿಸ್ಕೊಳ್ತಾರೋ. ಎಲ್ಲರೂ ಹೇಳ್ತಾರೆ ಪ್ರೀತಿ ಮಾಡೋದು ಎಲ್ಲರಿಗೂ ಈಸಿ, ಬಟ್ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತೆಲ್ಲ ಲೌಕಿಕದಲ್ಲೂ ಕೂಡ ಹೇಳ್ತಿರ್ತಾರಲ್ಲ. ಹಂಗೆ ಬಾಬಾನ್ ತುಂಬಾ ಇಷ್ಟಪಡ್ತೀವಿ ನಾವು, ಬಾಬಾರವ್ರನ್ನ ಪ್ರೀತಿ ಮಾಡ್ತೀವಿ ನಾವು, ಬಟ್ ಅದನ್ನ ಉಳಿಸ್ಕೋಬೇಕಲ್ಲ. ಅವ್ರ ಹೇಳ್ದಂಗೆ ಕೇಳಿ, ಅವ್ರಿಗೆ ನಂಬಿಕೆ ಇರಬೇಕು ನಮ್ಮ ಮೇಲೆ. ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು, ಅವರು ಬಾಬಾ ನಮ್ಮ ಮೇಲೆ ನಂಬಿಕೆ ಇಡಬೇಕು, ನಂಬಿಕಸ್ಥರಾಗಿರ್ಬೇಕು, ನಮ್ಮ ಮೇಲೆ ವಿಶ್ವಾಸ ಇರ್ಬೇಕು ಬಾಬಾರವ್ರಿಗೆ. ಆ ರೀತಿ ಇರ್ಬೇಕು ನಾವು. ಪ್ರೀತಿ ಅನ್ನೋದಿರ್ಬೇಕು. ಅಂತ ಮಕ್ಕಳಿಗೆ ಬಾಬಾ ಪ್ರತಿಜ್ಞೆ ಮಾಡ್ತಿದ್ದಾರೆ, ಅಂತಿಮದವರೆಗೂ ಪ್ರತಿ ಸಮಸ್ಯೆಯನ್ನ, ಪ್ರತಿ ಪರಿಸ್ಥಿತಿಯನ್ನ ನಿಮ್ಮನ್ನ ದಾಟಿಸೋದ್ರಲ್ಲಿ, ಅಂದ್ರೆ ನಿಮಗೆ ನಾನು ಅಂತಿಮದವರೆಗೂ ಕೂಡ ಪ್ರತಿ ಸಮಸ್ಯೆಯನ್ನ, ಪ್ರತಿ ಪರಿಸ್ಥಿತಿಯನ್ನ ದಾಟಿಸೋದ್ರಲ್ಲಿ ನಾನು ಸಹಯೋಗಿ ಆಗಿರ್ತೀನಿ ಅಂತಿಮದವರೆಗೂ ಕೂಡ. ಅರ್ಥ ಆಗ್ತಿದೆಯಲ್ಲ? ಎಲ್ಲಿವರೆಗೆ? ಅಂತಿಮದವರೆಗೂ ಕೂಡ ನಾನು ಬಂದಿಯಾಗಿದ್ದೀನಿ. ಇದು ನನ್ನ ಪ್ರತಿಜ್ಞೆ. ಯಾರು ಪ್ರೀತಿಯನ್ನ ಉಳಿಸ್ಕೊಳ್ತಾರೋ ಅಂತಿಮದವರೆಗೂ, ಅಂತವರೆಗೆ ನಾನು ಅಂತಿಮದವರೆಗೂ ಒಂದು ಕ್ಷಣನೂ ನಾನು ಅವರನ್ನ
ಮಿಸ್ ಮಾಡೋದಿಲ್ಲ, ಬಿಡೋದಿಲ್ಲ, ನಾನು ರಕ್ಷಣೆ ಮಾಡ್ತೀನಿ. ಎಂತ ಪರಿಸ್ಥಿತಿನೇ ಬರ್ಲಿ, ಎಂತ ಸಮಸ್ಯೆನೇ ಬರ್ಲಿ, ನಾನು ಅದನ್ನ ದಾಟಿಸ್ತೀನಿ ಅವ್ರ ಜೊತೆಲಿ ಇದ್ದು ಅಂತ ಪ್ರತಿಜ್ಞೆ ಮಾಡ್ತಿದ್ದಾರೆ ಬಾಬಾ. ಯಾರಿರ್ತಾರೆ ಲಾಸ್ಟ್ ಅಲ್ಲಿ? ಯಾರು ಇರ್ತಾರೆ? ಎಲ್ಲ ಶರೀರ ಬಿಡ್ತಿರ್ತಾರೆ, ಎಲ್ಲರೂ ಸಮಸ್ಯೆಗಳಲ್ಲಿ ಇರ್ತಾರೆ. ಬಾಬಾ ಬಿಟ್ರೆ ಸಹಯೋಗ ಕೊಡುವಂತವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಮತ್ತೆ ಅವರನ್ನ ನಾವು ಆಧಾರ ಬಾಬಾ ಒಬ್ಬರನ್ನ ಆಧಾರ ಮಾಡ್ಕೋಬೇಕು. ಬಾಬಾ ಒಬ್ಬರನ್ನೇ ಪ್ರೀತಿಸುವಂತದ್ದೇ ಪ್ರೀತಿಯನ್ನು ಉಳಿಸ್ಕೊಳ್ಳುವಂಥದ್ದು. ಅವರೊಬ್ಬರನ್ನ ಬಾಬಾ ನೀನ್ ಎಷ್ಟ ಅನ್ಬಿಟ್ಟು, ಬಾಬಾನೇ ನನಗೆಲ್ಲ ಅನ್ಬಿಟ್ಟು ಮತ್ತೆ ಹೋಗಿ ಲೌಕಿಕ ಸಂಬಂಧಿಕರ ಮೇಲೆ ಪ್ರೀತಿ ಮೋಹ, ದುಡ್ಡು ಮೇಲೆ ಪ್ರೀತಿ ಮೋಹ, ವಸ್ತು ಮೇಲೆ, ಶರೀರದ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ ಮತ್ತೆ ಹೋಯ್ತಲ್ಲ, ಆ ಕಡೆ ಹೊರಟೋಯ್ತಲ್ಲ ಪ್ರೀತಿಯ ಆ ಒಂದು ಆಕರ್ಷಣೆ, ಆ ಬುದ್ಧಿ ಎಲ್ಲ ಆ ಕಡೆ ಹೊರಟೋಯ್ತಲ್ಲ. ಬಾಬಾ ಕಡೆ ಎಲ್ಲ ಐತೆ ಅದು ಪ್ರೀತಿ ಉಳಿಸ್ಕೊಳ್ಳೋದಲ್ಲ. ಇದ್ರೆ ಮನಸ್ಸಲ್ಲಿ ಬಾಬಾ ಒಬ್ರೆ, ಬುದ್ಧಿಯಲ್ಲಿ ಬಾಬಾ ಒಬ್ರೆ, ಸಾಕಾರವಾಗಿ ಬಾಬಾ ಒಬ್ರೆ, ಎಲ್ಲಾದ್ರಲ್ಲೂ ಬಾಬಾ ಒಬ್ರೆ ಒಬ್ರೆ ಒಬ್ರೆ. ಇನ್ನೊಬ್ಬರು ಸ್ಮೃತಿಗೆ ಬರಬಾರದು. ಅಂತವರಿಗೆ ಮಾತ್ರ ಅಂತಿಮದವರೆಗೂ, ಅಂತವರ ಪ್ರೀತಿಯನ್ನು ಉಳಿಸ್ಕೊಳ್ಳೋರು ಅಂತವರಿಗೆ ಅಂತಿಮದವರೆಗೂ ನಾನು ಜೊತೆ ಇರ್ತೀನಿ. ಪ್ರತಿ ಪರಿಸ್ಥಿತಿಯನ್ನ ನಾನು ದಾಟಿಸ್ತೀನಿ ಜೊತೆಲಿ. ಇದು ನನ್ನ ಪ್ರತಿಜ್ಞೆ ಅಂತ ಹೇಳ್ತಿದ್ದಾರೆ ನೋಡಿ. ಅದೇ ಹೇಳ್ತಿದ್ದಾರೆ, ಪ್ರೀತಿಸೋದು ಎಲ್ಲರಿಗೂ ಬರುತ್ತೆ, ಆದ್ರೆ ಉಳಿಸ್ಕೊಳ್ಳುವಂಥದ್ದು ಕೆಲವರಿಗೆ ಬರುತ್ತೆ. ಆದ್ರಿಂದನೇ ಅವರು ಕೆಲವರಲ್ಲಿ ಕೆಲವು ಮಂದಿ, ಅದಕ್ಕೆ ಬೆರಳಿಕೆ ಎಷ್ಟು ಮಾತ್ರನೇ ಇದ್ದಾರೆ ನನ್ನ ಮಕ್ಕಳು ಅಂತ ಹೇಳ್ತಿದ್ದಾರೆ ಪ್ರೀತಿ ಮಾಡುವಂತವ್ರು. ಮಧುವನಿ ನಿವಾಸಿಗಳಾಗೋದು ಅಂದ್ರೆ ಇಷ್ಟ ಅನ್ಸುತ್ತೆ ಅಲ್ವಾ? ಈಗ ಬೇಗ ಸೇವೆ ಪೂರ್ತಿ ಮಾಡಿ ಎಲ್ಲರೂ ಮಧುವನ ನಿವಾಸಿಯಾಗಿ ಆಗ್ಬಿಡ್ತೀರ. ಎಲ್ಲ ಫುಲ್ ಪೂರ್ತಿ ಮಾಡ್ಬಿಡಿ, ಬೇಗ ಬೇಗ ಸೇವೆ ಎಲ್ಲ, ಆಗ ಮಧುವನಿ ನಿವಾಸಿ ಆಗ್ಬಿಡ್ತಾರೆ. ಎಲ್ಲರಿಗೂ ಮಧುವನ ನಿವಾಸಿ ಆಗಕ್ಕೆ ಇಷ್ಟನೇ ಅಲ್ವಾ? ವಿದೇಶಗಳಲ್ಲಿ ಸಂದೇಶ ಬೇಗ ಬೇಗ ಕೊಟ್ಟು ಸೇವೆಯನ್ನ ಪೂರ್ತಿ ಮಾಡ್ಬಿಡಿ. ಆಮೇಲೆ ಇಲ್ಲಿಗೆ ಬಂದ್ಬಿಡಿ, ಆಮೇಲೆ ಇನ್ನು ಹೋಗೋದಿಲ್ಲ ನೀವು. ಆಗ ಸ್ಥಾನನು ಕೂಡ ಅಷ್ಟೊತ್ತಿಗೆ ಸ್ಥಾನನು ಕೂಡ ತಯಾರಾಗ್ಬಿಡುತ್ತೆ ನೋಡಿ. ಮೈದಾನ ಆದ್ರೆ ತುಂಬಾ ದೊಡ್ಡದು ಇದೆ ಅಲ್ವಾ? ಪೀಸ್ ಪಾರ್ಕ್ ಇದೆಯಲ್ಲ, ಅದು ದೊಡ್ಡದು. ಇನ್ನ ನಿಮಗೆ ಯಾವ ಕಷ್ಟನೂ ಇರೋದಿಲ್ಲ. ಅಂದ್ರೆ ಪೀಸ್ ಪಾರ್ಕ್ ಹೇಳಿದ್ದಾರೆ, ಮುಂಬೈಯಿಂದ ಹಿಡಿದು ಪೀಸ್ ಪಾರ್ಕ್ ವರೆಗೂ ಕ್ಯೂ ಇರುತ್ತೆ. ಮಧುವನದವರೆಗೂ, ಮುಂಬೈಯಿಂದ ಹಿಡಿದು ಮಧುವನ ಪೀಸ್ ಪಾರ್ಕ್ ವರೆಗೂ ತುಂಬಾ ಕ್ಯೂ ಇರುತ್ತೆ ಅಂತ ಹೇಳಿದ್ದಾರೆ. ಆತ್ಮಗಳು ಕ್ಯೂ, ಅದರಲ್ಲೇ ಧರ್ಮಾತ್ಮರು, ಧರ್ಮಪಿತರು ಅವರೆಲ್ಲ ಇರ್ತಾರೆ. ಎಲ್ಲ ಆತ್ಮಗಳು ಇರ್ತಾರೆ ಕ್ಯೂ ಅಲ್ಲಿ. ಅಲ್ಲಿ ದೊಡ್ಡದಾಗಿ ಹಾಲು ರೆಡಿ ಆಗುತ್ತೆ. ನಿಮ್ಗೆ ಯಾವ ಕಷ್ಟನೂ ಇರೋದಿಲ್ಲ, ಅಷ್ಟ್ರೊಳಗೆ ರೆಡಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಮೈದಾನ ಆದ್ರೆ ತುಂಬಾ ದೊಡ್ಡದಿದೆ ಅಲ್ವಾ ಪೀಸ್ ಪಾರ್ಕು. ಆದ್ರೆ ಯಾವಾಗಾದ್ರೆ ಈ ವಿಧವಾದ ಸಮಯ ಬರುತ್ತಾ, ಆ ಸಮಯದಲ್ಲಿ ನಿಮಗೆ ಏನ್ ಸಿಕ್ಕಲ್ಲ, ಮಂಚಗಳು ಸಿಗಲ್ಲ ಮಲಗಕ್ಕೆ, ಹಾಸಿಗೆಗಳು ಸಿಗಲ್ಲ, ರೂಮುಗಳು ಸಿಗಲ್ಲ, ಏನು ಸಿಗಲ್ಲ. ಆ ಸಮಯನೇ ಬೇರೆ ಇರುತ್ತೆ. ಇವಾಗೆಲ್ಲ ಸಿಗ್ತಾ ಇದೆ ನಿಮಗೆ ಮಧುವನಗ್ ಬಂದಾಗ, ಅವಾಗೇನು ಸಿಗಲ್ಲ. ನಿಮಗ್ ನೀವೇ ಬೆಡ್ಡಿಂಗು ಅಷ್ಟೇ. ನೀವೆಲ್ಲಿರ್ತೀರೋ ಅಲ್ಲೇ ಬೆಡ್ಡಿಂಗು ಅಷ್ಟೇ. ಅವಾಗ ಅಂತ ಸಮಯ ಇರುತ್ತೆ. ಬಾಬಾ ಹೇಳಿದ್ದಾರೆ, ಚೇರುಗಳು ಸಿಗಲ್ಲ, ಮಲಗಕ್ ಜಾಗ ತುಂಬ ಹೋಗ್ಬಿಡ್ತಾರೆ. ಮಧುವನದಲ್ಲೂ ಕೂಡ ತುಂಬಾ ಹೋಗ್ಬಿಡ್ತಾರೆ ಜನ, ಹೋಗ್ಬಿಡ್ತಾರೆ ಅವಾಗ. ನಮಗ್ ಮಲಗಕ್ಕೂ ಜಾಗ ಇರಲ್ಲ, ಯಾವ ಹಾಸಿಗೆಗಳು ಸಿಕ್ಕಲ್ಲ. ನಾವ್ ಇವಾಗೆಲ್ಲ ಏನ್ ಪಡ್ಕೊಳ್ತಾ ಇದೀವಿ ಅವೆಲ್ಲ ಫೆಸಿಲಿಟೀಸ್ ಅವೆಲ್ಲ ಇರೋದಿಲ್ಲ ಕೂಡ. ಮಂಚಗಳು ಸಿಗೋದಿಲ್ಲ. ಆ ಸಮಯ ಬೇರೆ, ಈ ಸಮಯ ಬೇರೆ. ಒಂದೇ ಸಮಯದಲ್ಲಿ ಮನಸ, ವಾಚ, ಕರ್ಮಣ ಮೂರರ ಮೂಲಕ ಸೇವೆ ನಡಿಬೇಕು. ಆಗ ಸೇವೆ ತೀವ್ರ ಆಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಮನಸ, ವಾಚ, ಕರ್ಮಣ ಮೂರರ ಸೇವೆ ನಡಿಬೇಕು ಒಂದೇ ಸಮಯದಲ್ಲಿ ಅಂತೆ. ಮೂರರ ಸೇವೆ ನಡೆದ್ರೆ ಆಗ ಏನಾಗತ್ತೆ, ಸೇವೆ ಎನ್ನುವಂಥದ್ದು ತೀವ್ರ ಆಗತ್ತೆ. ಈ ವಿಧವಾದ ಸಮಯನೂ ಕೂಡ ಬರುತ್ತೆ. ಬಾಬಾ ಕೇವಲ ಮಾಡಿ ತೋರಿಸೋರನ್ನ ಮತ್ತೆ ತಯಾರು ಮಾಡೋರನ್ನ ಮಾತ್ರನೇ ಮೀಟ್ ಮಾಡ್ತಾರೆ, ಮಿಲನ ಮಾಡ್ತಾರೆ. ಕೇವಲ ಹೇಳೋರನ್ನ ಅಲ್ಲ ಅಂತ ಬಾಬಾ ಹೇಳ್ತಿರ್ತಾರಲ್ಲ. ಎಲ್ಲರೂ ಹೇಳ್ತಾ ಇರ್ತೀವ, ಬಾಬಾ ನಾನು ಹಂಗಾಗ್ಬಿಡ್ತೀನಿ, ನಾನು ಹಿಂಗಾಗ್ಬಿಡ್ತೀನಿ, ನಾನು ಅದ್ ಮಾಡ್ಬಿಡ್ತೀನಿ, ನಾನು ಇದು ಮಾಡ್ಬಿಡ್ತೀನಿ, ಬರೀ ಹೇಳ್ತಾ ಇರ್ತಾರೆ. ಸಂಕಲ್ಪನೂ ಮಾಡ್ತಾರೆ, ನಾನು ಹಿಂಗಿರ್ಬೇಕು ಬಾಬಾ, ಇವತ್ತಿಂದ ನಾನು ಈ ರೀತಿ ತಯಾರಾಗ್ಬೇಕು, ಆ ರೀತಿ ಪುರುಷಾರ್ಥ ಮಾಡ್ಬೇಕು, ಬರೀ ಹೇಳ್ತಾರೆ ಆದ್ರೆ ಮಾಡಲ್ಲ. ಹಾಗಾಗಿ ಹೇಳೋರನ್ನ ನಾನು ಇನ್ನು ಮುಂದೆ ಮೀಟ್ ಮಾಡಲ್ಲ. ಯಾರು ಮಾಡ್ತಾರೆ, ಧಾರಣೆ ಮಾಡ್ಕೋತಾರೆ ಯಾರು, ಮತ್ತೆ ಯಾರು ಇತರರನ್ನ ಆ ರೀತಿ ತಯಾರು ಮಾಡ್ತಾರೋ ಅಂತವರನ್ನ ಮಿಲನ ಮಾಡುವಂತ ಸಮಯ ಬರುತ್ತೆ. ಇವಾಗಾದ್ರೆ ಎಲ್ಲರೂ ಬರ್ತಿದ್ದೀರಾ, ಭಾವನೆ ಇರೋರು ಕೂಡ ಬರ್ತಿದ್ದೀರಾ, ಜ್ಞಾನಿ ಯೋಗಿ ಆತ್ಮಗಳು ಬರ್ತಿದ್ದೀರಾ, ಬನ್ನಿ. ಆದ್ರೆ ಸಮಯ ಪರಿವರ್ತನೆ ಆಗ್ಬಿಡತ್ತೆ. ಆದ್ದರಿಂದ ನಿಮ್ಮ ಮೇಲೆ ಇನ್ನೂ 10ರಷ್ಟು ಗಮನವನ್ನ ನೀವು ಇಟ್ಟುಕೊಂಡು, ಜಾಸ್ತಿ ಗಮನ ಇಟ್ಕೊಳ್ಳಿ, ಪರಿವರ್ತನೆ ಆಗಿ ತೋರಿಸಿ ಅಂತ ಹೇಳ್ತಿದ್ದಾರೆ ಬಾಬಾ. ಪರಿವರ್ತನೆ ಆಗಿ ತೋರಿಸಿ, ಆವಾಗ ಬರ್ತೀರಾ. ಆದ್ರೆ ನನ್ನನ್ನು ನಿಂದನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಎಲ್ಲಾ ನಿಮಗೆ ಹೇಳಿದೀನಿ ಎಲ್ಲಾರ್ಗೂನು.
ಏನ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಇದೆ. ಬಟ್ ನೀವು ನಿಮ್ಮ ಕಡೆ ನೀವು ಅಟೆನ್ಷನ್ ಇಟ್ಟು ಪರಿವರ್ತನೆ ಆಗಿ ತೋರಿಸ್ಬೇಕು. ಆಮೇಲೆ ನನ್ನನ್ನ ನಿಂದಿಸಬೇಡಿ, ಈ ರೀತಿ ಆಗೋಗ್ಬಿಡ್ತು, ಯಾಕೆ ಈ ತರ ಮಾಡಿದ್ರು ಅಂತ ಹೇಳ್ಬಿಟ್ಟು ನನ್ನನ್ನ ನಿಂದಿಸಬೇಡಿ. ನೀವು ಪುರುಷಾರ್ಥದಲ್ಲಿ ಗಟ್ಟಿ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಏನಾಗ್ತಾರೆ, ನಾವು ಪುರುಷಾರ್ಥದಲ್ಲಿ ಗಟ್ಟಿ ಆಗಿಲ್ಲ ಅಂದ್ರೆ ಬಾಬಾ ಧರ್ಮರಾಜ ಆಗ್ಬೇಕಾಗತ್ತೆ. ತಂದೆಯಾಗಿ ಪ್ರೀತಿಯಿಂದ ಹೇಳ್ತಾನೆ. ಆದ ಧರ್ಮರಾಜ ಪ್ರೀತಿಯಿಂದ ಇರೋದಿಲ್ಲ, ಅಲ್ಲಿ ಧರ್ಮದ ಪರವಾಗಿರುತ್ತಲ್ಲ, ಸ್ನೇಹ ಪ್ರೀತಿಯಲ್ಲಿ ಏನು ಕಾಣೋದಿಲ್ಲ. ಧರ್ಮರಾಜ ಧರ್ಮದ ಪರವಾಗಿರ್ತಾನೆ. ಈಗ ನೀವು ತಂದೆ ರೂಪದಲ್ಲಿ ಪ್ರೀತಿಯಿಂದ ನಡೀತಿದ್ದೀರಾ. ಬಾಬಾ ಏನೋ ತಂದೆ ರೂಪದಲ್ಲಿ ಇದಾರೆ, ನೀವು ಪ್ರೀತಿಯಿಂದ ನಡೀತಿದ್ದೀರಾ. ಅವರು ಕೂಡ ತಂದೆ ರೂಪದಲ್ಲಿ ಪಾಲನೆ ಮಾಡ್ತಿದ್ದಾರೆ, ನೀವು ಮಕ್ಕಳು ಅಂತ ಬಾಬಾ ಬಾಬಾ ಅಂತಿದ್ದೀರಾ. ಆದ್ರೆ ಸದ್ಗುರುವಿನ ಒಂದು ರೂಪ ಆಗ ಸ್ಟಾರ್ಟ್ ಆಗತ್ತೆ. ಸದ್ಗುರುವಿನ ಒಂದು ಆಜ್ಞೆಯನ್ನ ನೀವು ತಲೆ ಬಗ್ಗಿಸಿ ನೀವು ಕೇಳಬೇಕು ಅನ್ನೋ ಮಹಿಮೆನೂ ಕೂಡ ಇರುತ್ತಲ್ಲ, ಅವರ ಒಂದು ಆಜ್ಞೆಯನ್ನ ನೀವು ಪಾಟಿಸ್ಬೇಕು ಅಂತ. ಅದೇ ರೀತಿ ಬಾಬಾ ಏನಾಗ್ಬಿಡ್ತಾನೆ, ನ್ಯಾಯಾಧೀಶನಾಗ್ಬಿಡ್ತಾನೆ. ನಾವು ಹೇಳಿದ ಮಾತು ಕೇಳಲ್ಲ ಅಂದ್ರೆ ಅದೇ ಹೇಳ್ತಾರಲ್ಲ, ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತ. ಬಾಬಾ ಮುರಳಿಗಳಲ್ಲಿ ಹೇಳಿ 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 ಹಂಗಿರಿ ನಾವು ಕೇಳಲ್ಲ. ಅವಾಗ ಏನ್ ಮಾಡ್ಬಿಡ್ತಾರೆ, ದಂಡಿಸ್ತಾರೆ, ಶಿಕ್ಷೆ ಕೊಟ್ಟು ರೆಡಿ ಮಾಡ್ತಾರೆ. ಅವೆಲ್ಲ ಬರುತ್ತೆ. ಈಗ ಇದು ನನ್ನನ್ನ ಮತ್ತೆ ನಿಂದನೆ ಮಾಡಬೇಡಿ, ನಾನು ಮೊದ್ಲೇ ಎಲ್ಲ ತಿಳಿಸಿದೀನಿ, ಮೊದ್ಲೇ ಎಲ್ಲ ಹೇಳಿದೀನಿ. ಲಾಸ್ಟ್ ಅಲ್ಲಿ ಬಂದಿರೋರು ನನ್ನನ್ನ ನಿಂದನೆ ಮಾಡಬೇಡಿ ಅಂತ ಬಾಬಾ ಹೇಳ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಹೀಗಾಗಿ ನಾವು ಸೇವೆಯನ್ನ ಚೆನ್ನಾಗಿ ಮಾಡಬೇಕು, ಪುರುಷಾರ್ಥ ಚೆನ್ನಾಗಿ ಮಾಡಬೇಕು. ತ್ಯಾಗ, ತಪಸ್ಸು, ಸೇವೆ. ತ್ಯಾಗ ಎಲ್ಲಿರುತ್ತೆ? ತ್ಯಾಗ ಎಲ್ಲದರ ಒಂದು ತ್ಯಾಗ. ನಾನು, ನನ್ನದು, ಶರೀರ ಸಂಬಂಧಗಳು ಎಲ್ಲ, ಹಳೆಯದು ದೇಹ, ಎಲ್ಲದರ ಒಂದು ತ್ಯಾಗ ಬಾಬಾರವರಿಗೆ ಅರ್ಪಣೆ ಮಾಡೋದು, ಸ್ವಾಹ ಮಾಡೋದು, ಬಲಿಯಾಗೋದು. ಈ ತ್ಯಾಗವನ್ನ ಮಾಡಿದಾಗ ತಪಸ್ಸು ಈಸಿ ಆಗತ್ತೆ. ತಪಸ್ಸು ಎಲ್ಲಿರುತ್ತೋ ಅಲ್ಲಿ ಸೇವೆ ಇರುತ್ತೆ. ತ್ಯಾಗ ಒಂದಾಯ್ತು ಅಂದ್ರೆ ತಪಸ್ಸಾಗ್ತಿರತ್ತೆ, ತಪಸ್ಸಾಯ್ತು ಅಂದ್ರೆ ಸೇವೆನೂ ಇರುತ್ತೆ. ಮೂರಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ನೀವು ಕೂತ್ಕೊಂಡು ಕೂಡ ಮನಸಾ ಸೇವೆಯ ಮೂಲಕ ಲೈಟ್ ಹೌಸ್ ಆಗಿ ನೀವು ಸೇವೆ ಮಾಡ್ಬೋದು. ಅದು ಕೂಡ ಸೇವೆ ಆಗತ್ತೆ, ಅದು ಕೂಡ ಖಾತೆ ತಯಾರಾಗತ್ತೆ ಅಂತಾನೂ ಕೂಡ ಬಾಬಾ ಹೇಳಿದ್ದಾರೆ. ತಪಸ್ಸು ಅಂದ್ರೆ ಮನಸಾ ಸೇವೆನೂ ಕೂಡ ಅದರಲ್ಲಿ ಇದೆ, ಅದು ಬೇರೆ ಅಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ತಪಸ್ಸಲ್ಲೂ ಕೂತ್ಕೊಳ್ಳೋದು ಸೇವೆನೆ. ಲೈಟ್ ಹೌಸ್ ಆಗಿ ಶಾಂತಿ ಶಕ್ತಿಯ ಒಂದು ಕಿರಣಗಳನ್ನ ನೀವು ಹರಡಿಸ್ಬೇಕು, ಇದು ಸೇವೆನೆ. ತಪಸ್ಸಲ್ಲಿ ಕೂತ್ಕೊಂಡು ಮನಸಾ ಸೇವೆ ಮೂಲಕ ಈ ರೀತಿ ನೀವು ಈಗ ಮಾಡಬೇಕು ಅಂತ ಹೇಳ್ತಿದ್ದಾರೆ. ತ್ಯಾಗ, ತಪಸ್ಸು, ಸೇವೆ, ಮೂರರ ಕಂಬೈನ್ ರೂಪ ಸೇವೆನೆ ಸತ್ಯವಾದ ಸೇವೆ. ಯಾವ ಸೇವೆಯಲ್ಲಿ ತ್ಯಾಗ ತಪಸ್ಸು ಇರಲ್ವೋ ಅದು ಕೇವಲ ಹೆಸರಿಗೆ ಸೇವೆ ಆಗಿರುತ್ತೆ. ಅದ್ರ ಮೂಲಕ ಅಲ್ಪಕಾಲಿಕವಾಗಿ ಫಲವನ್ನ ನೀವು ಪಡ್ಕೊಳ್ತೀರಾ ಅಷ್ಟೇ. ಅಂದ್ರೆ ಅಲ್ಲೇ ಪ್ರಾಪ್ತಿ ಆಗುತ್ತೆ, ಅಲ್ಲೇ ಸಮಾಪ್ತಿನೂ ಆಗ್ಬಿಡುತ್ತೆ ಅದು. ಆಯ್ತಾ? ಹಾಗಾಗಿ ಸತ್ಯವಾದ ಸೇವೆ ಯಾವುದು? ತ್ಯಾಗ, ತಪಸ್ಸು, ಸೇವೆ, ಮೂರು ಕಂಬೈಂಡ್ ಆಗಿರ್ಬೇಕು. ಅಂತಹ ಸೇವೆ ಮಾಡಿ, ಅಂತಹ ಪುರುಷಾರ್ಥ ಮಾಡಿ, ಅಂತಹ ತ್ಯಾಗಿಗಳಾಗಿ, ಸರ್ವಸ್ವ ತ್ಯಾಗಿಗಳಾಗಿ, ತಪಸ್ವಿ ಮೂರ್ತಿಗಳಾಗಿ, ಸತ್ಯವಾದ ಸೇವಾಧಾರಿಗಳಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಚ್ಚ. ಓಂ ಶಾಂತಿ.